ಎಲ್ಲನೂ ಸಹ ನಿಮ್ಮ ಪ್ರೀತಿ ಆಶೀರ್ವಾದ ಅಷ್ಟೇ, ಅದು ಬಿಟ್ಟು ಬೇರೆ ಇನ್ನೇನಿಲ್ಲ. ಏನ್ಮನು ಸರ್ ನೋಡಿ ಒಂದು ಎಡಿಷನ್ ಅದು ತೆಗಿವನು. ಆ್ಯಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ಒಂದು ಫೋಟೋ ತೆಗ್ದ, ಅವನು ಅದನ್ನೇ ಹೇಳ್ತಾ ಇರ್ತಾನೆ, ನಿಮ್ಮ ಮಗಳದ್ದು ತೆಗ್ದೆ, ನಿಮ್ಮ ಮಗಂದು ತೆಗ್ದು, ನನ್ನ ಮೊಮ್ಮಗಳದ್ದು ತೆಗೆದ್ಬಿಡವನು. ಎಲ್ರಿಗೂ ನಮಸ್ಕಾರ. ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ. ಇಲ್ಲಿ ಏನು ಸಾಂಗ್ ನೋಡಿದ್ರಿ, ನೀವು ಟೀಸರ್ ನೋಡಿದ್ರಿ, ಎಲ್ಲವೂ ಸಹ ಇಷ್ಟು ಮನಸ್ಸುಗಳು ಆ ಸಿನಿಮಾವನ್ನು ಅಷ್ಟು ಪ್ರೀತಿಸಿದ್ದಾರೆ. ಅದರ ಪ್ರತಿಫಲ ಅದಷ್ಟು ಚೆನ್ನಾಗಿ ಬಂದಿರೋದಕ್ಕೆ ಕಾರಣ. ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅವಿನಾಶ್ ಸರ್ ಆ್ಯಂಡ್ ಗರಿಮಾ ಮೇಡಮ್, ಎಂಟರ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಕನ್ನಡ ಇಂಡಸ್ಟ್ರಿ, ಯು ಪ್ರೊಡ್ಯೂಸ್ ದ ಕನ್ನಡ ಮೂವಿ. ಆ್ಯಂಡ್ ತುಂಬ ಖುಷಿಯಾಗಿದೆ ಏನಂದರೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಗೆ, ಅವ್ರ ಹತ್ರ ಇರೋ ದುಡ್ಡಿಗೆ, ಅವ್ರ ಹತ್ರ ಇರೋ ಪ್ರತಿಭೆಗೆ, ನಾಲೆಡ್ಜ್ಗೆ ಅವರೊಂದು ಹಾಲಿವುಡ್ ಸಿನಿಮಾ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಇದೆ ಅವ್ರಿಗೆ, ಅಷ್ಟು ದುಡ್ಡಿದೆ ಅವ್ರ ಹತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರೆಲ್ಲ ಬಿಟ್ಟು ನಾನು ಕನ್ನಡ ಸಿನಿಮಾ ಮಾಡ್ತೀನಿ ಅಂತ ಬಂದು, ಅದು ಕನ್ನಡದಲ್ಲಿ 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಪ್ರೊಡ್ಯೂಸ್ ಮಾಡೋದು ಇದೆಯಲ್ಲ, ದಟ್ ಈಸ್ ದ ಗ್ರೇಟ್ ಥಿಂಗ್. ದಯವಿಟ್ಟು ಒಂದು ಚಪಳೆ ಬರಲಿ. ನಾನು ಯಾವಾಗಲೂ ಸ್ಟೇಜ್ ಮೇಲೆ ಬಂದಾಗ ಹೇಳ್ತಾ ಇರ್ತೀನಿ, ಇಂಡಸ್ಟ್ರಿ ನಡೀತಾ ಇರೋದು ಹೊಸ ಪ್ರೊಡ್ಯೂಸರ್ಗಳಿಂದ, ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದಾನೇ ಹೊರತು ತುಂಬ ದೊಡ್ಡ ದೊಡ್ಡ ಬ್ಯಾನರ್ಗಳಿಂದ ಏನು ಆಗ್ತಾ ಇಲ್ಲ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರು 10 ಕೋಟಿ ಹಾಕಿ ಒಬ್ಬ ಹೊಸ ಹೀರೋಗೆ ಒಂದು ಸಿನಿಮಾ ಮಾಡ್ತಾರೆ ಅಂದರೆ ಅವ್ರ ಪ್ಯಾಷನ್ ಎಷ್ಟಿದೆ ಅಂತ ಎಲ್ಲರೂ ಹೇಳಿದ್ರು. ಅವ್ರದ್ದೊಂದು ಕಾರ್ಪೊರೇಟ್ ಸ್ಟೈಲ್ ಇದೆ, ನಿಜಕ್ಕೂ ತುಂಬ ಇಷ್ಟ ಆಗಿದೆ ಅಂದರೆ ಆ ಕಾರ್ಪೊರೇಟ್ ಸ್ಟೈಲ್. ಸೊ ಹಾಗಾಗಿ ಆ ಥರ ಕಾರ್ಪೊರೇಟ್ ಪ್ರೊಡ್ಯೂಸರ್ಗಳು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಸೊ ಅದು ನಮ್ಮ ಬಹಳ ದೊಡ್ಡ ಹೆಬ್ಬಯಕೆ. ಅದು ಫಸ್ಟ್ ಸ್ಟೆಪ್ಪು ನಿಮ್ಮಿಂದ ಆಗಿದೆ ಸರ್. ವಿ ವುಡ್ ಲೈಕ್ ಡೂ ಮೋರ್ ಕನ್ನಡ ಮೂವೀಸ್ ಪ್ಲೀಸ್. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಇಟ್ಸ್ ಲೈಕ್ ಆಲ್ರೆಡಿ ತುಂಬ ಅದ್ಭುತವಾದಂಥ ಇಂಡಸ್ಟ್ರಿ. ಯು ಪೀಪಲ್ ಆರ್ ಕಮಿಂಗ್, ಇಟ್ಸ್ ಲೈಕ್ ಒನ್ ಮೋರ್ ಫೆದರ್ ಫಾರ್ ಅವರ್ ಕನ್ನಡ ಇಂಡಸ್ಟ್ರಿ. ರಿಯಲಿ ಐ ಅಪ್ರಿಷಿಯೇಟ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ ಯುವರ್ ಫ್ಯಾಮಿಲಿ. ಮೈ ಲಾರ್ಡ್, ಥ್ಯಾಂಕ್ ಯು ಮೈ ಲಾರ್ಡ್. ಸೊ ನೋ ಸರ್, ಇಟ್ಸ್ ಅವರ್ ಪ್ಲೆಷರ್. ಆ್ಯಂಡ್ ನಾನಾಗಲೇ ಹೇಳಿದಾಗೆ ನಿರಂಜನ್ ಮತ್ತು ರಚನಾ ನಂದಿನಿ ಹಾಲಲ್ಲಿ ಸ್ನಾನ ಮಾಡಿ, ನಂದಿನಿ ಪೇಡ ತಿಂದು, ನಂದಿನಿ ಕೋವಾ ತಿಂದು, ನಂದಿನಿ ಪನ್ನೀರ್ ತಿಂದು, ನಂದಿನಿ ತುಪ್ಪ ಇಲ್ಲ, ತುಪ್ಪ ಕಲರ್ ಸ್ವಲ್ಪ ಬೇರೆ ಆಗುತ್ತೆ ಮೇಡಮ್, ನಂದಿನಿ ಬೆಣ್ಣೆಲಿ ಹಲ್ಲುಚ್ಚಿ, ಈ ಥರ ವೈಟ್ ಏನು ಬರುತ್ತೆ ಅದನ್ನೇ ಹೇಳಬೇಕು, ಕ್ರೀಮ್ ಇದೆಲ್ಲ ಹಿಂಗೆ ಆಗಿ ಸಿನಿಮಾಗೆ ರಿಫ್ಲೆಕ್ಟರ್ಗಳು ಹಾಕಿಲ್ಲ, ಸ್ವಾಮಿ ಲೈಟೇ ಯೂಸ್ ಮಾಡಿಲ್ಲ, ಬರೀ ಅವ್ರ ರಿಫ್ಲೆಕ್ಷನಲ್ಲಿ ಹಂಗೆ ತೆಗೆದುಬಿಟ್ಟಿದ್ದಾರೆ. ಇಬ್ಬರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ನಿರಂಜನ್ ನಮ್ಮ ಕನ್ನಡದ ಸ್ವಚ್ಛ ಪ್ರತಿಭೆ. ಅದು ಪ್ರವಾಹದಲ್ಲಿ ಕೊಚ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಕನ್ನಡ ಪ್ರೊಡ್ಯೂಸರ್ಗಳು ಒಂದು ಅಣೆಕಟ್ಟನ್ನು ಹಾಕಿ ಆ ಪ್ರತಿಭೆನ ಇಲ್ಲೇ ಉಳಿಸ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರ್ವೈಸ್ ಅವನಿರೋ ಕಲರ್ಗೆ, ಅವನಿರೋ ಹೈಟ್ಗೆ, ಅವ್ನ ಡಾನ್ಸ್ಗೆ, ಫೈಟ್ಗೆ, ಆ್ಯಕ್ಟಿಂಗ್ಗೆ ಗ್ಯಾರಂಟಿ ಯಾರಾದರೂ ಅವನ್ನ ಕಂಕ್ಳಲ್ಲಿ ಇಟ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಅದು ನಮ್ಮ ಭಯ. ಸೊ ಆಗಲೇ ಸಚಿನ್ ಅವ್ರು ಹೇಳಿದಾಗೆ ಕಮರ್ಷಿಯಲ್ ಸಾಂಗ್ಸು, ಕಮರ್ಷಿಯಲ್ ಡಾನ್ಸ್ ಎಲ್ಲ ನೋಡಿ ತುಂಬ ವರ್ಷಗಳಾಗೋಯ್ತು. ನಾವು ಈಗೆಲ್ಲ ರಿಯಲಿಸ್ಟಿಕ್ ಅಂತ ಬರೀ ಮಾಂಟೇಜಲ್ಲೇ ಸಾಂಗ್ಗಳು ಮುಗ್ದೋಗುತ್ತೆ. ಇವತ್ತು ಸೆನ್ಸಿಗೆ ನಾವು ಅಂಥ ಕಮರ್ಷಿಯಲ್ ಸಾಂಗ್ಗಳನ್ನ ನಾವು ಕೊಡ್ತಾ ಇಲ್ಲ. ಸೊ ಅದರಲ್ಲಿ ಈ ಒಂದು ಸಿನಿಮಾಗೆ ಮತ್ತೆ ಒಂದು ರೀಸೈಕ್ಲಿಂಗ್ ಥರ ಒಂದು ಕಮರ್ಷಿಯಲ್ ಸಾಂಗ್ನ ಮಾಡಿದ್ದೀರ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಎಲ್ಲ ಈ ಸಿನಿಮಾಗೋಸ್ಕರ ಕಷ್ಟಪಟ್ಟಂಥ ಎಲ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಪ್ಯಾಷನ್ನಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ, ಎಂಟೈರ್ ಎಲ್ಲ ಟೀಮು ಸಹ. ಹಾಗಾಗಿ ಇದೇ ಸೆಪ್ಟೆಂಬರ್ 25ಕ್ಕೆ ಬರ್ತಾ ಇದ್ದೀರಿ. ಅದು ಹೆಚ್ಚಾಗಿ ನನ್ನ ಗೆಳೆಯ ಶರಣ್ ಈ ಹಾಡನ್ನು ಹಾಡಿದ್ದಾನೆ. ಅವನು ಮುಟ್ಟಿದೆಲ್ಲ ಚಿನ್ನ ಹಾಡಿರೋ ಹಾಡೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿದೆ. ನಮ್ಮ ಸಚಿನ್ ಅವರು ಇರ್ಬೋದು, ಪ್ರಮೋದ್ ಮರವಂತಿ ಅವ್ರು ಇರ್ಬೋದು, ಮುರಳಿ ಇರ್ಬೋದು, ಎಡಿಟರ್ಸು ಆ್ಯಂಡ್ ಸಿಂಗರ್ಸು, ಸಂಗೀತ ಎಲ್ಲರೂ ಸಹ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಮನೋಹರ್ ಸರ್, ನಿಮ್ಮ ಆಶೀರ್ವಾದ, ಇಂಡಸ್ಟ್ರಿನ ಮೊದಲಿಂದ ನೋಡಿರೋರು ನೀವು. ಸೊ ನಮ್ಮ ನಿರಂಜನ್ ಹೇಳಿದಾಗೆ ಸಾವಿರಾರು ಹಾಡುಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಟ್ಟಂಥವ್ರು ನೀವು. ನಿಮ್ಮ ಆಶೀರ್ವಾದನೂ ಈ ಸಿನಿಮಾ ಮೇಲಿದೆ. ಒಳ್ಳೇದಾಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಮಾಧ್ಯಮದವರಲ್ಲಿ ವಿನಂತಿ, ಒಂದು ಎಕ್ಸ್ಟ್ರಾ ಸಪೋರ್ಟ್, 1-2 ಸಾಲು ಎಕ್ಸ್ಟ್ರಾ ಬರೆಯೋದಿರ್ಬೋದು, 1-2 ರೀಲ್ ಎಕ್ಸ್ಟ್ರಾ ಹಾಕೋದಿರ್ಬೋದು, 2 ಮಾತು ಹೆಚ್ಚಿಗೆ ಮಾತಾಡೋದಾಗ್ಬೋದು. ಈ ಸಿನಿಮಾ ಬಗ್ಗೆ ಸ್ಪೆಷಲ್ ಆಗಿ ಮಾಡಿ, ಯಾಕಂದರೆ ಈ ಸಿನಿಮಾ ಬಹಳಷ್ಟು ಜನಕ್ಕೆ ಭವಿಷ್ಯ ನಿರ್ಧಾರ ಆಗುವಂಥ ಸಿನಿಮಾ. ನಿರಂಜನ್ ಸಿನಿಮಾ ಸೂಪರ್ ಸ್ಟಾರ್ ಅಂತ ಒಂದು ಸಿನಿಮಾಗೆ ನಾನೇ ಮುಹೂರ್ತಕ್ಕೆ ಹೋಗಿದ್ದೆ ಚೀಫ್ ಗೆಸ್ಟ್ ಆಗಿ.
ಆ ಸಿನಿಮಾಯಿಂದ ಅವ್ನು ಸೂಪರ್ ಸ್ಟಾರ್ ಆಗಿಲ್ಲ, ಬಟ್ ಈ ಸಿನಿಮಾಯಿಂದ ಡೆಫಿನೆಟ್ ಆಗಿ ಹೇಳ್ತೀನಿ ಅವ್ನು ಸೂಪರ್ ಸ್ಟಾರ್ ಆಗೇ ಆಗ್ತಾನೆ. ನಿಮ್ಮ ಚಿಕ್ಕಪ್ಪನ ಮೀರಿಸುವಂತ ಪ್ರತಿಭೆ ನೀನಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗಾಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್. ಅಂಡ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೆ, ಪತ್ರಕರ್ತರಿಗೆ, ನನ್ನ ಎಲ್ಲ ಫ್ಯಾನ್ಸ್, ನಮ್ಮ ಬಾಯ್ಸ್ ಟೀಮ್, ಥ್ಯಾಂಕ್ ಯು. ಆ್ಯಂಡ್ ನನ್ನ ಸಿನಿಮಾ ತಂಡ, ನನ್ನ ಸಹಕಲಾವಿದರು, ನನ್ನ ಫ್ಯಾಮಿಲಿ, ನನ್ನ ಪ್ರೊಡ್ಯೂಸರ್ಸ್ ಹಾಗೂ ನನ್ನ ಬೆಟರ್ ಹಾಫ್, ಶೀ ಈಸ್ ಆಲ್ಸೋ ಹಿಯರ್. ಸೊ ಎಲ್ರಿಗೂ ಥ್ಯಾಂಕ್ ಯು ಇವತ್ತು ಈ ಪ್ರೋಗ್ರಾಮಿಗೆ ಬಂದಿರೋದಕ್ಕೆ. ಈ ಸಾಂಗಿಗೆ ಫಸ್ಟ್ ಬರ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಎಲ್ಲ ಮಾಡಿ ಮುಗಿಸಿ ಚಿಕ್ಕಪ್ಪಂಗೆ ತೋರಿಸ್ದೆ. ಫಸ್ಟ್ ಒಂದೇ ಮಾತು ಹೇಳಿದ್ರು, ಎಲ್ಲ ದೊಡ್ಡ ಸ್ಟಾರ್ಗಳಿಗೆ ಈ ಥರ ಸಾಂಗ್ ಮಾಡ್ತಾರೆ, ನಿನಗೆ ಸಿಕ್ಕಿರೋದು ಅದೃಷ್ಟ ಅಂತ. ಅದು ಖಂಡಿತ ನನ್ನ ಅದೃಷ್ಟನೇ. ಥ್ಯಾಂಕ್ ಯು ಮಾಂತೆ ಸರ್. ಯಾವುದೊಬ್ಬ ಹೀರೋಗೆ ಈ ಥರ ಒಂದು ಸೆಟಪ್ ಆಗಿರಲಿ, ಈ ಥರ ಒಂದು ಸೆಟ್ಟು, ಬಾಬು ಅವ್ರದ್ದು ಕಾಸ್ಟ್ಯೂಮ್ಸು, ಸ್ವಾಮಿ ಸರ್ DOP, ಈ ಥರ ಒಂದು ಅದ್ಭುತವಾದ ಟೆಕ್ನಿಷಿಯನ್ಸ್ ತಂಡ ಸಿಕ್ಕಿ ಒಂದು ಒಳ್ಳೆ ಸಾಂಗ್ ಆಗೋದಿದೆಯಲ್ಲ, ಅದು ಶರಣ್ ಸರ್ ಹಾಡಿರೋದು ಬೇರೆ. ಇದು ತುಂಬಾ ಖುಷಿ ಕೊಡ್ತು ನನಗೆ. ಅದಕ್ಕೆ ಅಷ್ಟು ಎನರ್ಜಿ ಕಾಣಿಸುತ್ತೆ ಸಾಂಗಲ್ಲಿ. ಆಮೇಲೆ ಇದಕ್ಕೆ ಮೇಯ್ನ್ ಬಲವಾಗಿ ಒಂದು ಫೌಂಡೇಶನ್ ಆಗಿ ನಿಂತ್ಕೊಂಡಿದ್ದು ನಮ್ಮ ಗರಿಮಾ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಈ ಥರ ಒಂದು ಬಜೆಟಲ್ಲಿ ಆ್ಯಕ್ಚುಲಿ ಮೂರು ಸ್ಕೆಡ್ಯೂಲ್ ಮುಗಿಸ್ಬಿಡ್ತಾರೆ. ಅದನ್ನ ಒಂದು ಸಾಂಗಿಗೆ ಮಾಡಿದ್ದೀವಿ. ಡೆಫಿನೆಟ್ಲಿ ಏನಕ್ಕೆಂದ್ರೆ ಅದು ರಿಚ್ನೆಸ್ ಕಾಣ್ತಿರೋದೆ ಅವ್ರು ನಮ್ಮನ್ನು ನಂಬಿದ್ದಕ್ಕೆ. ಸೊ ಇದು ತುಂಬ ಎಲ್ಲರದು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲಿದೆ, ನಮ್ಮ ಡೈರೆಕ್ಟರ್ ಸರ್ ಮೇಲಿದೆ, ಮಾಂತೇಶ್ ಸರ್ ಮೇಲೆ. ಸೊ ಐ ಥಿಂಕ್ ಈ ಸಾಂಗ್ ಮುಖಾಂತರ ನಿಮ್ನೆಲ್ಲರನ್ನೂ ರಂಜಿಸಿದೀವಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ಬಂದು ಮುರಳಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್ ಫಾರ್ ಒಂದು ಅದ್ಭುತವಾಗಿ ಸ್ಟೆಪ್ಸು. ನನಗೆ ಅದನ್ನೇ ಯಾವಾಗ ಡಾನ್ಸರ್ ಆದಮೇಲೆ ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಮುರಳಿ ಮಾಸ್ಟರ್ ಇಷ್ಟು ಸಾಕು ವರ್ಕ್ ಆಗುತ್ತೆ ಸುಮ್ಮನೆ ಅಂತ. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಅದಾದಮೇಲೆ ಮ್ಯೂಸಿಕ್ ನಮ್ಮ ಸಚಿನ್ ಬಸೂರ್ ಸರ್. ನಾನು ಒಂದು ಚಿಕ್ಕ ನಿಮ್ಮದು BGM RR ಮಾಡ್ಬೇಕಾದ್ರೆ ಒಂದು ತೋರಿಸಿದ್ರು, ಏನು ಅದ್ಭುತವಾಗಿ ಮಾಡ್ತೀರಾ ಸರ್, ಸುಮ್ಮನೆ ಒಂದು ಡೋರ್ ಕ್ವೀನ್ ಏನಾದ್ರಲ್ಲಿ ಒಂದು ಟ್ಯೂನ್ ಮಾಡಿದ್ದೀರಾ ಅಂತ. ಈ ಥರದ್ದೆಲ್ಲ ತುಂಬ ಯುನೀಕ್ ಥಾಟ್ಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಸ್ ಅ ಬ್ರಿಲಿಯಂಟ್ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಸರ್. ಥ್ಯಾಂಕ್ ಯು. ಒಂದು ಈ ಸಾಂಗ್ ಅಲ್ಲ, ನೆಕ್ಸ್ಟ್ ಒಂದು ಸಾಂಗ್ ಇದೆ, ಒಂದ್ರ ಮೇಲೆ ಒಂದು ಬಿಡಬೇಕು ಅನ್ನೋದು ನಮಗೆ ಪ್ರಮೋಷನಲ್ ಮಾತಾಡಬೇಕಾದ್ರೆ ಫಸ್ಟ್ ಶಕಲಕನೇ ಈ ಬಾರ್ ಸೆಟ್ ಮಾಡಿಬಿಟ್ಟಿದ್ದೀವಿ. ಇನ್ನು ನೆಕ್ಸ್ಟ್ ಮಧುರ ಮುಗುಳ್ನಗೆ. ಸೊ ಅದು ಒಂದು 4 ಸಾಂಗ್ಸ್ ಎಲ್ಲಾನು ಚೆನ್ನಾಗಿ ಬಂದಿದೆ ಈ ಸಿನಿಮಾಲಿ. ಮೇನ್ ಕ್ರೆಡಿಟ್ಸ್ ನಮ್ಮ ಮಾಂತೇಶ್ ಸರ್, ನಮ್ಮ ಡೈರೆಕ್ಟರ್ ಸರ್. ಫಸ್ಟ್ ಬಂದಾಗ ನಮ್ಮಿಬ್ಬರದ್ದು ಒಂದು ಟಗ್ ಆಫ್ ವಾರ್ ಇತ್ತು. ಫಸ್ಟು ಒಂದು ಪ್ರೊಡಕ್ಷನ್ ಇತ್ತು, ಅದಾದ್ಮೇಲೆ ಆಗ್ಲಿಲ್ಲ. ತುಂಬಾ ವರ್ಷಗಳು ನಮ್ಮಿಬ್ಬರದು, ಸರ್ ಆಗುತ್ತಾ ಇದು ಸಿನಿಮಾ ಮಾಡ್ತೀವಾ, ಏನ್ ಕತೆ ಇದು. ಆಮೇಲೆ ಹೆಂಗೋ ಒಂದು ಸ್ಟಾರ್ಟ್ ಆಯ್ತು, ನಾ ಹೆಂಗೋ ಒಪ್ಕೊಂಡೆ, ಅವರು ಕನ್ವಿನ್ಸ್ ಮಾಡಿದ್ರು. ಅದಾದ್ಮೇಲೆ ಒಂದು ಸ್ಪಾರ್ಕ್ ಸ್ಟಾರ್ಟ್ ಆಯ್ತು ಸಿನಿಮಾದು. ನನ್ನ ಲೈಫಲ್ಲಿ, ನನ್ನ ಕರಿಯರಲ್ಲಿ ಕ್ವಿಕೆಸ್ಟ್ ಸಿನಿಮಾ, ಸ್ಟಾರ್ಟ್ ಅಂಡ್ ಸ್ಟಾಪ್ ಅಂಡ್ ರಿಲೀಸ್, ಸ್ಪಾರ್ಕ್. ಒಂದು ಸಿನಿಮಾನ ಯಾವ ಥರ ಮಾಡಬೇಕು, ಯಾವ ಥರ ಪ್ಲಾನಿಂಗ್ ಇಟ್ಕೋಬೇಕು, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಜವಾಗ್ಲೂ ಈ ಸಿನಿಮಾ ನನಗೆ ಹೇಳ್ಕೊಡ್ತು. ಈ ಸಿನಿಮಾ ತುಂಬಾ ಜನಕ್ಕೆ ಮಾದರಿ ಆಗಬೇಕು. ಯಾಕಂದ್ರೆ ತುಂಬಾ ವರ್ಷಗಳು ಆರ್ಟಿಸ್ಟು ರಾಂಗ್ ಟೀಮ್ ಜೊತೆ ಸೇರ್ಕೊಂಡು ತುಂಬಾ ವರ್ಷಗಳು ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ. 3 ವರ್ಷ 4 ವರ್ಷ ಸಿನಿಮಾಗಳು ನೆಸೆಸಿಟಿ ಇಲ್ಲ. ಈ ಸಿನಿಮಾ ನಾವು ಮಾಡಿದ್ವಿ 40 ದಿನ, ಆಲ್ಮೋಸ್ಟ್ ಒಂದು 4 to 6 months ಫಿನಿಶ್. ಯಾಕಂದ್ರೆ ನಮ್ಮ ಕಾರ್ಪೊರೇಟ್ ಪ್ಲಾನಿಂಗ್ ಇತ್ತು ನಮ್ಮ ಜೊತೆ. ಸೊ ನಮ್ಮ ID ಟೈಕೂನ್ ಆಗಿರೋ ನಮ್ಮ ಅವಿನಾಶ್ ಸರ್ ಹಾಗೂ ದೆನ್ ಡೆಫಿನೆಟ್ಲಿ ಅಂಕಿತಾ ವಸಿಷ್ಠ ಮ್ಯಾಮ್ ಅಂಡ್ ದರ್ ಎಂಟೈರ್ ಪ್ರೊಡಕ್ಷನ್ ಟೀಮ್, ನಮ್ಮ ಗರಿಮಾ ಮ್ಯಾಮ್, ಎಷ್ಟು ಪರ್ಫೆಕ್ಟ್ ಪ್ಲಾನಿಂಗ್ ಇರುತ್ತೆ. ಈ ಸಾಂಗ್ಗೆ ಏನ್ ಬೇಕು, ಈ ಸೆಟ್ಟಿಗೆ ಎಷ್ಟಾಗುತ್ತೆ ತಗೊಳ್ಳಿ, ಮಾಡಿ ಫಿನಿಶ್ ಮಾಡಿ ನನ್ಗೆ ಕೊಡ್ಬೇಕು, ಇಷ್ಟೇ ದಿನ ನಿಮ್ಗೆ ಕೊಡೋದು. ಅದೇ ಕರೆಕ್ಟಾಗಿ ವಿಶ್ವಾಸ್ ಅವ್ರಿಗೆ ರೈಟ್ ಹ್ಯಾಂಡ್ ಎಲ್ಲ ಮಾಡಿ. ನಿಜವಾಗ್ಲೂ ನನಗೆ ಈ ತರ ಆಗುತ್ತೆ. ಎರಡು ದಿನದಲ್ಲಿ ಮಾಡಿದ್ವಲ್ಲ ಸರ್ ಇದು, 2 days. ನಂಗೆ ತೋರಿಸೋರೆಲ್ಲ ಕೇಳ್ತಾರೆ ಹೆಂಗ್ ಮಾಡಿದ್ರಿ ಇದನ್ನ ಅಂತ. ಅದನ್ನ ಹೇಳಿದೆ, ಕರೆಕ್ಟ್ ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಇದ್ರೆ ಎಷ್ಟು ಈಸಿ ಆಗುತ್ತೆ ಸಿನಿಮಾ ಮಾಡೋದು. ಅದಷ್ಟೇ ಬೆನಿಫಿಟ್ ಕೂಡ ಪ್ರೊಡ್ಯೂಸರ್ಸ್ಗೆ. 2 ವರ್ಷ ಮಾಡಿ ರಿಟರ್ನ್ಸ್ ಬರ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದನ್ನೇ 6 ತಿಂಗಳಲ್ಲಿ ಫಾಸ್ಟ್ ಆಗಿ ಮಾಡಿಕೊಡಿ, ಇನ್ನೂ ಬೇಗ ಆಗುತ್ತೆ. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರೊಡಕ್ಷನ್, ನಮ್ಮ ಗರಿಮಾ ಅವಿನಾಶ್ ಪ್ರೊಡಕ್ಷನ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸರ್. ಅಂಡ್ ಈ ಸಿನಿಮಾ, ಈ ಲೇಬಲ್ ಲಹರಿ ಸಂಸ್ಥೆ, ನಮ್ಮ ಮನೋಹರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಟೈಅಪ್ ಆಗಿ ನಮ್ಮನ್ನು ನಂಬಿ, ನಿಮ್ಮ ಬ್ಯಾನರಲ್ಲಿ 1000 ಹಿಟ್ ಸಾಂಗ್ಗಳಿದೆ, ಅದರೊಳಗೆ ಇದೊಂದು ಸೇರ್ಕೊಳ್ಳುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇದನ್ನ ಹಿಟ್ ನೀವು ಮಾಡಬೇಕು. ಹಾಗೆ ನನ್ನ ತಂಡ, ಪ್ರೇಮ್ ಸರ್ ಇಲ್ಲಿದ್ದಾರೆ,
ಥ್ಯಾಂಕ್ ಯು ಸರ್. ಅವ್ರು ಅದನ್ನೇ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ರು, ಏನಪ್ಪ ನೀನು ನಂದಿನಿ ಹಾಲಲ್ಲಿ ಸ್ನಾನ ಮಾಡ್ತೀನಿ ನೀನು ಅಂತ. ಇಲ್ಲ ಸರ್, ನಾರ್ಮಲ್ ನಮ್ಮ ಕಾವೇರಿ ನೀರಲ್ಲೇ ಸ್ನಾನ ಮಾಡೋದು, ಉಳಿಸ್ತಾ ಇದೀವಿ ಇವಾಗ ಸ್ವಲ್ಪ. ಡೆಫಿನೆಟ್ಲಿ ಈಸ್ ಬಿನ್ ಅ ವಂಡರ್ಫುಲ್ ಕೋ ಆಕ್ಟರ್ ಫಾರ್ ಮೀ. ಆ್ಯಂಡ್ ನನ್ನ ಅಗೇನ್ಸ್ಟು ಆಗಿರಲಿ, ಜೊತೆಗಾಗಿರಲಿ, ಏನೋ ಒಂದು ನಮಗೆ ಪ್ರತಿಯೊಂದು ಇಂಪ್ರವೈಸೇಷನ್ಸ್ಗೂ ತುಂಬ ಹೆಲ್ಪ್ ಮಾಡೋರು ಸರ್. ಅವರು ತುಂಬ ಎಕ್ಸ್ಪೀರಿಯನ್ಸಿಂದ ನಾವು ಒಂಚೂರು ಅದರಿಂದ ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಆ್ಯಂಡ್ ರಚನಾ, ಪ್ರಾಕ್ಟೀಸಿಂದ ಆಗಿರಲಿ, ಫಸ್ಟ್ ಆಫ್ ಆಲ್ ಅವ್ರಿಗೆ ಒಂದು ಭಯ ಇದ್ದಿದ್ದು ನಾನು ಡ್ಯಾನ್ಸರ್ ಅಂತ. ನಾನು ಒಂದು ಈಗ ಕಲಿತಾ ಇರೋ ಚಿಕ್ಕ ಪುಟ್ಟ ಡ್ಯಾನ್ಸರ್ ಥರ. ಬಟ್ ಅವರು ಬಂದು ಆ ಒಂದು ಎನರ್ಜಿ, ಆ ಹುಮ್ಮಸ್ಸು ಕಲ್ದು ಪ್ರಾಕ್ಟೀಸ್ ಮಾಡಿ ಸೆಟ್ಟಲ್ಲಿ ನನ್ನ ಎನರ್ಜಿಗೆ ಮ್ಯಾಚ್ ಮಾಡೋದು ಇಟ್ ಇಸ್ ನಾಟ್ ಎನ್ ಈಸಿ ಟಾಸ್ಕ್. ಯಾಕಂದ್ರೆ ನಾವು ಅಷ್ಟು ಹೈಟ್ ಅಪ್ ಆಗಿರ್ತೀವಿ, ಮುರಳಿ ಮಾಸ್ಟರ್ ಅಷ್ಟು ಹೈಟ್ ಕೊಡ್ತಾ ಇರ್ತಾರೆ, ಅಷ್ಟು ಎನರ್ಜಿ ಇರ್ತೀವಿ. ಆ ಎನರ್ಜಿಗೆ ಮ್ಯಾಚ್ ಮಾಡೋದಿದೆಯಲ್ಲ ಆಸ್ ಅ ಹೀರೋಯಿನ್, ಇಟ್ಸ್ ಅ ವೆರಿ ಗುಡ್ ಬಿಗ್ ಟಾಸ್ಕ್ ಆ್ಯಂಡ್ ಯು ಡನ್ ಎಕ್ಸಲೆಂಟ್ ಜಾಬ್. ಸೊ ಥ್ಯಾಂಕ್ ಯು ರಚನಾಗೆ. ಹಾಗೂ ನನ್ನ ಸಹ ಕಲಾವಿದರಾದ ಧರ್ಮಣ್ಣ, ಮಹಾಂತೇಶ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಅಲ್ಲಿ. ನೋಡ್ಬೇಕು, ಐ ಥಿಂಕ್ ನೆಕ್ಸ್ಟ್ ಟ್ರೈಲರ್ ಎಲ್ಲ ಅನೌನ್ಸ್ಮೆಂಟ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಂತ ಹಂತವಾಗಿ. ಸೊ ಆಸ್ ಅ ಹೀರೋ ಒಂದು ಕೇಳ್ಕೊಳ್ಳೋದೇನಂದ್ರೆ, ನಾನು ಹೀರೋ ಆಗಕ್ಕೆ ಕಾರಣ ನನ್ನ ತಂಡ ಪ್ಲಸ್ ನೀವೆಲ್ಲರೂ. ನಾವು ಒಂದು ನಮ್ಮ ಕೆಲಸ ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡ್ತೀವಿ ಹೊರತು ಅದನ್ನ ಪ್ರೋತ್ಸಾಹಿಸಿ ಬೆಳೆಸೋದು ನೀವು. ಸೊ ನಿಮ್ಮಿಂದ ನಾವು ಅದೇನೇ ಇದ್ರು ಈ ಸ್ಪಾರ್ಕ್ ಸಿನಿಮಾ ನನ್ನ ಲೈಫಲ್ಲಿ ಫಸ್ಟ್ ಸ್ಪಾರ್ಕ್ ಅಂತಾನೆ ಅನ್ಕೊಳ್ಳಿ, ನನ್ನ ಡೆಬ್ಯೂ ಸಿನಿಮಾ ಅಂತಾನೆ ಕನ್ಸಿಡರ್ ಆಗಲಿ ಆಸ್ ಆಕ್ಷನ್ ಹೀರೋ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ. ಇದೇ ಸೆಪ್ಟೆಂಬರ್ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಹರಿಸಿ, ಹಾರೈಸಿ. ಇದು ನಿಮ್ಮೆಲ್ಲರ ಕಿಡಿ, ನಾನು ಒಬ್ಬಂದಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಮುದ್ದಾಗಿ ಅಭಿನಯಿಸಿ ಈ ಹಾಡಲು ಕೂಡ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಿ. ಏನ್ ಹೇಳ್ತೀರಿ ನಿಮ್ಮ ಹಾಡಿನ ಬಗ್ಗೆ? ಮೊದಲನೇದಾಗಿ ಎಲ್ಲರೂ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಪತ್ರಿಕರಿಗೂ ನಮಸ್ಕಾರಗಳು. ಆ್ಯಂಡ್ ನಮ್ಮ ಎಂಟೈರ್ ಟೀಮ್ ಒಂದು ಊರೇ ಸೇರಿದೆ ಈ ಒಂದು ಹಾಡನ್ನ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಬಂದು ಮಾತಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಎಲ್ಲರೂ ಬಂದು ಮಾತಾಡಿರೋದು. ಇದು ನನ್ನ ಮೊದಲನೇ ಕಮರ್ಷಿಯಲ್ ಸಾಂಗ್, ಡ್ಯಾನ್ಸ್ ನಂಬರ್, ನನ್ನ ಫಸ್ಟ್ ಪ್ರಾಪರ್ ಡ್ಯಾನ್ಸ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ತುಂಬಾ ನರ್ವಸ್ನೆಸ್ ಇತ್ತು. ಮುರಳಿ ಮಾಸ್ಟರ್ ಹೇಳಿದಂಗೆ ಒಂದೊಂದು ಚಿಕ್ಕ ಸ್ಟೆಪ್ಗೂ ಅವ್ರಿಗೆ ಕಾಟ ಕೊಡ್ತಾಯಿದೆ, ಸರ್ ಚೆನ್ನಾಗಿ ಬರ್ತಿದ್ಯಾ, ಯಾಕಂದರೆ ಆಬ್ವಿಯಸ್ಲಿ ನಿರಂಜನ್ ಅವರು ಇಸ್ ಅನ್ ಅಮೇಝಿಂಗ್ ಡ್ಯಾನ್ಸರ್. ಆ್ಯಂಡ್ ಎಲ್ಲ ಡಾನ್ಸರ್ಸು ಇದ್ರು ಸ್ಟೇಜ್ ಮೇಲೆ. ಸೊ ಅವರು ಒನ್ ಟೇಕಲ್ಲೆಲ್ಲ ಮುಗಿಸ್ಬಿಡ್ತಾರೆ, ನನ್ನಿಂದ ಇನ್ನೊಂದು ಟೇಕ್ ಆಗಬಾರ್ದು ಅಂತ ಒಂದು ಭಯ ಇತ್ತು ನನಗೆ. ಸೊ ಮುರಳಿ ಮಾಸ್ಟರ್ಗೆಲ್ಲ ಕಾಟ ಕೊಟ್ಟು ಸ್ಟೇಜಲ್ಲಿ ಬಂದಮೇಲೆ, ಸೆಟ್ಟಲ್ಲಿ ಬಂದಮೇಲೆ ನಂಗೆ ಒಂದಷ್ಟು ಕಾನ್ಫಿಡೆನ್ಸ್ ಬಂತು. ನಂಗೆ ಕಾನ್ಫಿಡೆನ್ಸ್ ಬರೋರ್ಗೂ ಬೇರೆ ಅವ್ರು ಯಾರಿಗೂ ಕಾನ್ಫಿಡೆನ್ಸ್ ಕೊಟ್ಟಿಲ್ಲ ನಾನು. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಔಟ್ಕಮ್ ನನಗೆ ಇಷ್ಟ ಆಗಿದೆ, ಅಮ್ಮಂಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಎಂಟೈರ್ ಟೀಮ್, ಗರಿಮಾ ಮ್ಯಾಮ್, ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಗರಿಮಾ ಮ್ಯಾಮ್ ಇಡೀ ಸಿನಿಮಾದಲ್ಲಿ ಪ್ರತಿದಿನ ಇರ್ತಾಯಿದ್ರು. ಪ್ರೊಡ್ಯೂಸರ್ಸ್ ಯೂಶ್ವಲಿ ಹಂಗೆ ಬರಲ್ಲ, ಬಟ್ ಗರಿಮಾ ಮ್ಯಾಮ್ ಬಂದು ಅವ್ರದ್ದೇ ಒಂದು ಎನರ್ಜಿನ ಫಿಲ್ ಮಾಡ್ತಾಯಿದ್ರು ಸೆಟ್ಟಲ್ಲಿ. ಆ್ಯಂಡ್ ಮಹಂತೇಶ್ ಸರ್, ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದೀರಾ, ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದೀರಾ. ನನ್ನ ನಂಬ್ಕೊಂಡು ನನ್ನ ಮೇಲೆ ಒಂದು ನನ್ನ ಫಸ್ಟ್ ಕಮರ್ಷಿಯಲ್ ಪ್ರಾಜೆಕ್ಟ್ನ ಕೊಟ್ಟಿದ್ದೀರಾ ನನಗೆ. ಸೊ ನನ್ನ ಕರಿಯರ್ಗೆ ಒಂದು ದೊಡ್ಡ ಪಾತ್ರ ಆಗುತ್ತೆ ಈ ಸಿನಿಮಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ವಾಮಿ ಸರ್, ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀರಾ. ನಂದು ಗ್ಲ್ಯಾಮರಸ್ ಅಂತ ಏನಾದರೂ ಹೀರೋಯಿನ್ ಆಗಿ ಗ್ಲ್ಯಾಮರಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ಈ ಸಿನಿಮಾಲೇ ನೀವು ನೋಡ್ತೀರಾ. ಫಸ್ಟ್ ಎವರ್ ಪ್ರಾಪರ್ ಗ್ಲ್ಯಾಮರಸ್ ರೋಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿರಂಜನ್, ಐ ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ ವರ್ಕಿಂಗ್ ವಿತ್ ಯು. ವೆರಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ನಾವು ಆ್ಯಕ್ಟ್ ಮಾಡ್ತಾ ಇದ್ದಾಗಲೂ ತುಂಬ ಇಂಪ್ರೂವೈಸ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಾ ಇದ್ವಿ. ಸೊ ಇಟ್ ವಾಸ್ ನೈಸ್ ಆ್ಯಂಡ್ ಕಾಂಪೀಟಿಂಗ್ ಆ್ಯಕ್ಟಿಂಗ್ ವಿತ್ ಯು. ಆ್ಯಂಡ್ ಪ್ರೇಮ್ ಸರ್, ನಂಗೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಆ್ಯಕ್ಟ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ. ಆ್ಯಂಡ್ ಸ್ಟಾರ್ಟಿಂಗಿಂದನೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾಗ ಅಷ್ಟೇ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸ್ತಾ ಇದ್ರಿ. ಆ್ಯಂಡ್ ದೇವರ್ ನಮ್ಮ ಸಿನಿಮಾಲ್ಲಿ ಒಂದಷ್ಟು ಹೈಸ್ ಆ್ಯಂಡ್ ಲೋಸ್ ಇವೆ. ಲೋಸಲ್ಲಿ ತುಂಬ ಇಂಟೆನ್ಸ್ ಆ್ಯಕ್ಟಿಂಗ್ ಬೇಕಿತ್ತು. ಅವಾಗ ಅವರೇ ನನ್ನ ಪುಷ್ ಮಾಡಿಬಿಟ್ಟು, ಇಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ, ಚೆನ್ನಾಗಿ ಮಾಡ್ತಿದ್ಯಾ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ತಾಯಿದೆ ಅಂತೆಲ್ಲ ಹೇಳ್ತಾಯಿದ್ರು. ದಟ್ ಇಸ್ ವೆರಿ ಮೋಟಿವೇಟಿಂಗ್ ಕಮಿಂಗ್ ಫ್ರಮ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ಎಲ್ರಿಗೂ ಥ್ಯಾಂಕ್ ಯು ಸರ್. ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ, ಸಚಿನ್ ಕಸೂರ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಫಸ್ಟ್ ಎವರ್ ಕಮರ್ಷಿಯಲ್ ಸಾಂಗ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಂಗೀತ ಮ್ಯಾಮ್, ವೆರಿ ನೈಸ್ ಸಿಂಗಿಂಗ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ನಿಮ್ಮ ವಾಯ್ಸಿಗೆ ನಾನು ಡಾನ್ಸ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಸರ್, ಪ್ರಮೋದ್ ಸರ್, ಲಿರಿಕ್ಸ್ ಆರ್ ಅಮೇಝಿಂಗ್. ಆ್ಯಂಡ್ ಯಾರನ್ನಾದರೂ ಮಿಸ್ ಮಾಡಿದರೆ ಐ ಆಮ್ ರಿಯಲಿ ಸಾರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.
ನಿಮ್ಮೆಲ್ಲರಿಗೂ ಹಾಡು ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಒಂದಷ್ಟು ಹುಕ್ ಸ್ಟೆಪ್ಸು ಬಿಟ್ಟಿದ್ದೀವಿ. ಎಲ್ಲರೂ ಅದನ್ನ ಸ್ವಲ್ಪ ಟ್ರೆಂಡ್ ಮಾಡಕ್ ಟ್ರೈ ಮಾಡಿ. ಇಲ್ಲ, ನೆಕ್ಸ್ಟ್ ನೀವು ಮಾಡಿದ್ಮೇಲೆ ಅವ್ರು ಟ್ರೆಂಡ್ ಮಾಡ್ತಾರೆ. ಎಲ್ರೂ ಬಿಟ್ರಿ ಮಹಾಂತೇಶ್ ಅವ್ರ ಹೆಸರು ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಂತಾರೆ ನೋಡಿ, ಇಲ್ಲಿ ಹೇಳ್ತಿದ್ದಾರೆ. ಅಯ್ಯೋ ಹೌದು, ಸರಿ ಮಹಾಂತೇಶ್ ಅವರೇ, ಸಾರಿ ಮಹಾಂತೇಶ್ ಅವರೇ ವೆರಿ ನೈಸ್. ಅಂದರೆ ನಮ್ದು ಇಬ್ಬರದ್ದು ಕಾಂಬಿನೇಷನ್ ಇಲ್ಲ, ಬಟ್ ಅವ್ರ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ. ಅಮೇಸಿಂಗ್ ಆ್ಯಕ್ಟರ್ ಅವರು. ಆನ್ ಸ್ಟೇಜ್ ಆಫ್ ಸ್ಟೇಜ್ ಎರಡರಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ಚೆನ್ನಾಗಿ ಇದು ಕಾಮಿಡಿ ಮಾಡ್ತಾ ಇರ್ತಾರೆ. ಸೊ ಇಟ್ ವಾಸ್ ನೈಸ್ ವರ್ಕಿಂಗ್. ಅಷ್ಟೇ, ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈ ಮೀಡಿಯಾ ಮುಖಾಂತರನೇ ನಾನು ಇಷ್ಟು ದೂರ ಬಂದಿರೋದು ನನ್ನ ಜರ್ನಿಯಲ್ಲಿ. ಇನ್ನು ಮುಂದೆ ನೀವೇ ಕರ್ಕೊಂಡು ಹೋಗಬೇಕು. ಪ್ಲೀಸ್ ನಮ್ಮ ಸಿನಿಮಾ ಹಾಡನ್ನ ಸಪೋರ್ಟ್ ಮಾಡಿ. ತುಂಬ ಖುಷಿಯಾಗಿ ಇಷ್ಟಪಟ್ಟು ಮಾಡಿರೋಂಥ ಹಾಡು. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ಆಶೀರ್ವಾದ ನಮ್ಮ ಮೇಲೆ. ಥ್ಯಾಂಕ್ ಯು ರಚನಾ. ಒಳ್ಳೆ ಮಾಸ್ಟರ್ ಅದೇ ಹೇಳ್ತಾ ಇದ್ದೆ, ನಿಮ್ಮ ಹೇರ್ ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಿದೆ ಅಂತ. ಅದೇ ಹಿಂಗೆ ಕೊಡ್ಲಾ ಅಣ್ಣ, ಈಗ ಫುಲ್ ಕೊಡ್ಲಾ? ಓಕೆ, ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ಭಾಳ ಖುಷಿ ಆಗ್ತಾಯಿದೆ ಸಾಂಗ್ ನೋಡಿ. ಮಾಸ್ಟರ್, ಈ ಸಾಂಗು ನಾನು ಅಣ್ಣನ ಇಟ್ಕೊಂಡು ಮಾಡಿದ್ರೆ 1.5 ವರ್ಷ ಬೇಕು ನೀವು ಶೂಟ್ ಮಾಡೋಕ್ಕೆ. ಅದು ಏನು ಮಾಸ್ಟರ್ ಸ್ಟೆಪ್ಸು, ಅದು ಹೆಂಗೆ ಅಂತ ನಮ್ಗೆ ಏನು ಸರ್ ಡ್ಯಾನ್ಸು, ಬ್ಲಾಕ್ ಬಸ್ಟರ್ಸ್ ಡ್ಯಾನ್ಸ್ ಮಾತ್ರ ಸೂಪರಾಗಿ ಮಾಡಿದ್ದೀರಾ ಮೇಡಮ್. ನೀವು ಸೂಪರಾಗಿ ಮಾಡಿದ್ದೀರಾ. ಆಮೇಲೆ ಕಾಸ್ಟ್ಯೂಮ್ ವಂಡರ್ಫುಲ್ ಆಗಿದೆ. ನನಗೆ ಲೈಫಲ್ಲಿ ಆ ಥರದ್ದು ಕಾಸ್ಟ್ಯೂಮ್ ಹಾಕೋಬೇಕಂತ ಆಸೆ, ಹಾಕೊಂಡು ರೋಡಲ್ಲಿ ಹೋಗ್ಬೇಕು ಅಂತ. ಬಟ್ ರಚನಾ ಅವ್ರ ಥರ ಕಾಸ್ಟ್ಯೂಮಾ? ಹಿಂಗೆ ಅಲ್ಲೋ? ಏ ಮೇಡಮ್, ಸಾರಿ ಮೇಡಮ್, ಕನ್ಫ್ಯೂಸ್ ಆಯಿತು. ಸಾರಿ, ನಿಮ್ಗೆ ಎಸ್, ಭಾಳ ಖುಷಿ ಆಯ್ತು ಮಾಸ್ಟರ್. ಸಾಂಗ್ ಸಕ್ಕತ್ತಾಗಿದೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು, ಪ್ರೇಮ್ ಸರ್ ಮನೆಯಲ್ಲಿ ಎಲ್ಲರ ಜೊತೆಗೂ ನಾನು ಆ್ಯಕ್ಟ್ ಮಾಡಿದ್ದೀನಿ. ಮಗನ ಜೊತೆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದೆ, ಅವ್ರ ಮಗಳ ಜೊತೆಗೆ ಟಗರು ಪಲ್ಯ ಮಾಡಿದ್ದೆ, ಸರ್ ಜೊತೆಗೆ ಇವತ್ತು ಸ್ಪಾರ್ಕಲ್ಲೂ ಇದ್ದೀನಿ. ಇದು ಬಿಟ್ಟು ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ಎಂಟೈರ್ ಫ್ಯಾಮಿಲಿ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು, ಅದೊಂದು ಖುಷಿ ಇದೆ. ಹಾಗೆ ಮಾತೇಶಣ್ಣ, ನಿಮ್ಮ ಸಿನಿಮಾದಲ್ಲಿ ಮೊದಲನೇ ನಿರ್ದೇಶನದಲ್ಲಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಹೆಂಗಿದ್ರೆ ರಿಲೇ ಥರ ಕೊಟ್ಟಿದ್ದೀರಾ. ಫಸ್ಟಿಂದ ಇಂಟರ್ವಲ್ವರೆಗೂ ಅಣ್ಣ ಹೇಳ್ಕೊಂಬರ್ತಾನೆ, ಇಂಟರ್ವಲ್ಲಿಂದ ನಾನು ಹೇಳ್ಕೊಂಬಂದಿದ್ದೀನಿ. ಸೊ ಅದೊಂದು ಖುಷಿ ಇದೆ. ರಿಲೇ ಥರ ಅವ್ನು ಬಂದು ದೊಣ್ಣೆ ಹಿಂಗೆ ಕೊಡ್ತಾನೆ, ನಾನು ಇಟ್ಕೊಂಡು ಓಡೋಗಿದ್ದೀನಿ ಸೆಕೆಂಡ್ ಹಾಫು. ಸೊ ಅದು ಖುಷಿ ಇದೆ ಅಣ್ಣ. ಪಾತ್ರನೂ ಚೆನ್ನಾಗಿ ಬಂದಿದೆ, ಏನು ಹೇಳಿಲ್ಲ ಹಂಗೇನಿಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಸದ್ಯದಲ್ಲೇ ಬರ್ತೀವಿ ಸೆಪ್ಟೆಂಬರ್ 25ಕ್ಕೆ. ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಪ್ರೊಡ್ಯೂಸರ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಮಾರ ಹಿಂದಿ ತೋಡ ಆತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಪ್ರೊಡಕ್ಷನ್ನು ಇನ್ನೂ ಒಳ್ಳೇದಾಗಲಿ. ಇನ್ನೂ 10 ಸಿನಿಮಾ ಆಗಲಿ, 100 ಸಿನಿಮಾ ಆಗಲಿ, ಇದೇ ಥರ ನಮ್ಗೆಲ್ಲರಿಗೂ ಕೆಲಸ ಕೊಡಿ ಮಾಸ್ಟರ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ, ಆಲ್ ದ ವೆರಿ ಬೆಸ್ಟ್. ಧರ್ಮಣ್ಣ, ನೀವೇನು ಹೇಳ್ತೀರಿ? ಫಸ್ಟ್ ಆಫ್ ಎಳೆದು ಕೊಟ್ಟಿದ್ದೀರಂತಲ್ಲ ಅವರಿಗೆ, ಏನು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಮ್ಯೂಸಿಕಲ್ಲಿ, ಸಾಹಿತ್ಯದಲ್ಲಿ, ಕೊರಿಯೋಗ್ರಫಿ, ಸೆಟ್ಟು ಎಲ್ಲದರಲ್ಲೂ ಒಂದು ಅದ್ಭುತವಾದ ಸ್ಪಾರ್ಕ್ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಖಂಡಿತವಾಗ್ಲೂ ಸಿನಿಮಾಕ್ಕೆ ಇದು ಒಳ್ಳೆ ಸ್ಪಾರ್ಕ್ ಸಾಂಗ್ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಡ್ಯಾನ್ಸು ಸರ್ ಹಿಂದ್ಗಡೆ ನನಗೆ ಹೇಳ್ತಿದ್ರು, ಇವಾಗ ಒಂದು ಟ್ರೆಂಡ್ ಶುರುವಾಗಿದೆ ಏನಂತಂದರೆ ಸಾಂಗ್ ಆದಮೇಲೆ ಒಂದು ಹುಕ್ ಸ್ಟೆಪ್ ಹಾಕಿ ಅಂತ. ಈಗ ಅವರೇ ಹೇಳಿದ್ರು ನಿಮ್ಮ ಕೈಯಲ್ಲಿ ಆಗಲ್ಲ ಬಿಡಿ ಅಂತ. ಅಂದರೆ ಸಾಧ್ಯನೇ ಇಲ್ಲ ಇದನ್ನ ಮಾಡಕ್ಕೆ ಹೇಳಿದ್ರೆ ಒಂದು ಹೇಳಿದಾಗ 1 ವರ್ಷ ಆಗುತ್ತೆ, 2 ವರ್ಷ ಆಗುತ್ತೆ. ನಮಗೆ ಮಾತ್ರ ಹುಕ್ ಸ್ಟೆಪ್ ಖಂಡಿತವಾಗ್ಲೂ ಬರೋದು. ಅವರೇ ಹೇಳ್ಬಿಟ್ರು ನಿಮ್ಮ ಕೈಯಾಗ ಆಗಲ್ಲ ಬಿಡಿ ಸರ್, ಅದು ಹೇಳಕ್ಕೆ ಕಳಿಸಿ ಬರ್ಬೇಕಾದ್ರೆ. ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅವ್ರು ಹೇಳ್ದಂಗೆ ಡ್ಯಾನ್ಸ್ ಸಾಂಗ್ಗಳು ತುಂಬಾ ಕಮ್ಮಿ ಆಗ್ತಿತ್ತು. ಡ್ಯಾನ್ಸ್ ನಂಬರ್ ತುಂಬಾ ಕಡಿಮೆ ಇದೆ, ಇತ್ತೀಚೆಗೆ ಕಡಿಮೆ ಆಗ್ತಿದೆ. ಅದನ್ನ ಖಂಡಿತವಾಗ್ಲೂ ಈ ಸಾಂಗು ಮತ್ತೆ ಇದರಿಂದ ಇನ್ನೊಂದಿಷ್ಟು ಸಾಂಗ್ಗಳು, ಈ ತರ ಡ್ಯಾನ್ಸ್ ಸಾಂಗ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬರಬೇಕು. ಅವಾಗ ತುಂಬಾ ಖುಷಿ ಆಗುತ್ತೆ. ಅಂತಂದ್ರೆ ನಾವು ಸಿನಿಮಾಗೆ ಬರೋದೇ ಎಂಟರ್ಟೈನ್ಮೆಂಟಿಗೋಸ್ಕರ, ಅದು ಡ್ಯಾನ್ಸ್ ಅಲ್ಲಿ ಕೂಡ ಇನ್ನೂ ಜಾಸ್ತಿ. ಅಪ್ಪು ಸರ್, ಸುಮಾರು ಜನ ನಮಗೆ ನೆನಪು ಬರೋದು ಅವರು, ವಿನೋದ್ ರಾಜ್ಕುಮಾರ್ ಸರ್, ಇವರೆಲ್ಲ ನೋಡಿದ್ರೆ ನಮಗೆ ನೆನಪಾಗ್ತದೆ. ಶಶಿಕುಮಾರ್ ಸರ್ನೆಲ್ಲ ಡ್ಯಾನ್ಸ್ ಇಂದಾನೆ ಸುಮಾರು ಜನ ಬಂದು ಥಿಯೇಟರ್ ನೋಡೋರು. ಹಂಗೆ ಇವಾಗ ನೋಡಿದಾಗಲೂ ನಂಗೆ ತುಂಬಾ ಖುಷಿ ಆಯ್ತು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಖಂಡಿತವಾಗ್ಲೂ ನಾವು ಇಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗಿರೋದು ಮ್ಯೂಸಿಕ್ ಡೈರೆಕ್ಟರ್ಗೆ, ಸಾಹಿತ್ಯ ನಮ್ಮ ಇವರಿಗೆ, ಎಡಿಟರ್ಗೆ, ಆಮೇಲೆ ಸ್ವಾಮಿ ಸರ್ಗೆ, ಆಮೇಲೆ ಆರ್ಟ್ ನಮ್ಮ ಮೂರ್ತಿ ಸರ್ಗೆ ಮತ್ತು ಮುರಳಿ ಸರ್ಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ತುಂಬಾ ದಿನ ಆಗಿತ್ತು ಈ ಥರದ್ದೊಂದು ಡ್ಯಾನ್ಸ್ ಸಾಂಗ್ ನೋಡಿ. ಖಂಡಿತವಾಗ್ಲೂ 25ಕ್ಕೆ, ಸೆಪ್ಟೆಂಬರ್ 25 ಖಂಡಿತವಾಗ್ಲೂ ಅಂತ ಹೇಳಿಲ್ಲ, ಖಂಡಿತವಾಗಿ 25ಕ್ಕೆ ಬಂದೇ ಬರ್ತೀವಿ.
ಒಳ್ಳೆ ಎಫರ್ಟ್ ಹಾಕಿರೋದ್ರಿಂದ ಏನಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ಹಾಗೆ ನಮ್ಮ ಮಾಂತೇಶ್ ಸರ್ ಖಂಡಿತವಾಗ್ಲೂ ಒಳ್ಳೆ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಏನ್ ಬೇಕು ಅದನ್ನ ತುಂಬಿ ಕೊಟ್ಟಿರೋದು ನಮ್ಮ ಗರಿಮಾ ಮೇಡಮ್ ಮತ್ತೆ ಅವಿನಾಶ್ ಸರ್ ಅವ್ರ ಪ್ರೊಡಕ್ಷನ್ ನಲ್ಲಿ ತುಂಬಿ ಕೊಟ್ಟಿದ್ದಾರೆ. ಅದನ್ನ ಮತ್ತೆ ಅವ್ರಿಗೆಲ್ಲ ತುಂಬಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಖಂಡಿತವಾಗ್ಲೂ 25ನೇ ತಾರೀಕು ಬರ್ತಾ ಇದೆ. ಮಿಸ್ ಮಾಡ್ದಂಗೆ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸ್ಪಾರ್ಕ್ ಸಿನಿಮಾ ಮೇಲೆ ಇರಲಿ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ಹಂಗೆ ಫಸ್ಟ್ನೇ ಇದ್ರಲ್ಲೇ ಹೇಳಿದ್ದೆ, ಪ್ರೇಮ್ ಸರ್ದು ತುಂಬಾ ಒಡನಾಟ ಇದೆ, ಆದ್ರೆ ಅವ್ರ ಜೊತೆಗೆ ಆಕ್ಟ್ ಮಾಡಕ್ಕೆ ನಂಗೆ ಅವಕಾಶ ಸಿಕ್ಕಿರಲಿಲ್ಲ. ಇದರಲ್ಲಿ ಅವ್ರ ವಿರುದ್ಧವಾಗಿ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ನಾನು ಕೂಡ ಇದರಲ್ಲಿ ಖುಷಿ ಆಗೋದೇನಂದ್ರೆ, ನಾನು ಓದಿರೋದು ಕೂಡ ಸುಮಾರು ಜನಕ್ಕೆ ಗೊತ್ತಿಲ್ಲ ಜರ್ನಲಿಸಮ್, ಇದ್ರಲ್ಲಿ ಕೂಡ ನಾನು ಪತ್ರಕರ್ತನ ಪಾತ್ರ ಮಾಡಿರೋದ್ರಿಂದ ತುಂಬಾ ಹೆಮ್ಮೆಯಿಂದ ಖುಷಿ ಆಗ್ತಿದೆ. ಅದೇ ಒಂದು ಪಾತ್ರ ನಂಗೆ ಸಿಕ್ಕಿರೋದು. ಹಂಗಾಗಿ ಸರ್ದು ನಮ್ದು ಕಾಂಬಿನೇಷನ್ ಇದೆ ಸಿನಿಮಾದಲ್ಲಿ. ಫಸ್ಟ್ನೇ ಸಿನಿಮಾದಲ್ಲಿ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆಗೆ ಆಕ್ಟ್ ಮಾಡಿದ್ದು. ಅದ್ದೂರಿಯಾಗಿ ಬರ್ತಾ ಇದೆ. 25ಕ್ಕೆ ಮರಿಬೇಡಿ, ಸೆಪ್ಟೆಂಬರ್ 25. ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು ಸೊ ಮಚ್. ಧರ್ಮಣ್ಣ ಅವ್ರ ಟ್ರೈನ್ 8 ಗಂಟೆಗೆ, ಅದಕ್ಕೆ ತುಂಬಾ ಫಾಸ್ಟ್ ಆಗಿದ್ದಾರೆ. ಥ್ಯಾಂಕ್ ಯು. ಸಾರಿ ಸರ್, ಒಬ್ರು ಸ್ವಾಮಿ ಸರ್ ಬಗ್ಗೆ ಮಾತಾಡೋರಿಲ್ಲ. ಕನ್ನಡದಲ್ಲಿ ತುಂಬಾ ಸಿನಿಮಾಗಳು ಮಾಡಿದ್ರು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಈಗ ಬಾಲಿವುಡ್ ಸ್ವಾಮಿ ಅಂತ ಹೆಸರು ತಗೊಂಡಿದ್ದಾರೆ ಸರ್. ಹಾಗೆ ಹಾಲಿವುಡ್ಗೆ ಹೋಗಿ ಅಂತ ನಮ್ಮ ಕನ್ನಡ ಕಡೆಯಿಂದ ಹಾರೈಸ್ತೀನಿ ಸರ್. ಹಾಲಿವುಡ್ಗೂ ನೀವು ವರ್ಕ್ ಮಾಡಬೇಕು. ಬಾಲಿವುಡ್ ಅಂತೂ ರೀಚ್ ಆಗಿದ್ರೆ ಒಳ್ಳೇದಾಗಲಿ ಸರ್. ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹಾಂತೇಶ್ ಅವರೇ. ಧರ್ಮಣ್ಣ ಥ್ಯಾಂಕ್ ಯು. ನಮ್ಮ ವೆರೈಟಿ ಕೊರಿಯೋ ಬಗ್ಗೆ ಹೇಳಿ ಮಾಸ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು, ನನ್ನ ಸ್ನೇಹಿತರು ಅವರು, ನಾವೆಲ್ಲ ಒಟ್ಟಿಗೆ ತುಂಬ ವರ್ಷಗಳ ಕಾಲ ಬಂದಿದ್ದು. ಒಂದು ಈ ಸಿನಿಮಾದಲ್ಲಿ ಇದೊಂದು ಸಾಂಗ್ ಮಾತ್ರ ನಾನು ಮಾಡಿರೋದು, ಬೇರೆ ಬೇರೆ ಕೊರಿಯೋಗ್ರಾಫರ್ ಮಾಡಿದ್ದಾರೆ. ಈ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ತುಂಬ ಥ್ಯಾಂಕ್ ಯು ಪ್ರೊಡ್ಯೂಸರ್ಸ್ಗೆ ನನ್ನ ಚಾಯ್ಸ್ ಮಾಡಿದ್ದಕ್ಕೆ, ಆಮೇಲೆ ನನ್ನ ಡೈರೆಕ್ಟ್ರಿಗೆ. ಮುಖ್ಯವಾಗಿ ಒಂದು ವಿಷಯ ಹೇಳ್ತೀನಿ, ಆಮೇಲೆ ಮಾತಾಡ್ತೀನಿ. ನಮ್ಮ ಸ್ವಾಮಿ ಅವರು ಮೋಸ್ಟ್ಲಿ ನೆಕ್ಸ್ಟ್ ಅಷ್ಟು ಜೊತೆ ಕೆಲಸ ಮಾಡಲ್ಲ, ಅದು ಡೌಟ್ ಅನ್ಸುತ್ತೆ. ಇಲ್ಲ, ಯಾಕಂದ್ರೆ ಇದೇ ಫಸ್ಟ್ ಟೈಮ್ ಈ ತರ ಸಾಂಗ್ ನಾನು ಮಾಡಿರೋದು. ಈ ತರ ಕಲರ್ಫುಲ್ ಸೆಟ್ ಆಗಿ ಈ ತರ ಮಾಡಿದೆ ಫಸ್ಟ್ ಟೈಮ್ ಅಂತ ಹೇಳೋದು. ಅದು ಹೇಳಿರೋದ್ರಿಂದ ಮೋಸ್ಟ್ಲಿ ಸ್ಟೇಟ್ಮೆಂಟ್ ಹೋಗತ್ತದು. ತುಂಬಾ ಚೆನ್ನಾಗಿ ಸ್ವಾಮಿಯವರು ನನಗೆ, ನಾನು ಅವ್ರ ಜೊತೆಗೆ ತುಂಬಾ ಸಿನಿಮಾಗಳು ಮಾಡಿದ್ವಿ, ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಕಾಂಬಿನೇಷನ್ಸ್ ಅಲ್ಲಿ ವರ್ಕ್ ಮಾಡಿದೀವಿ. ಈ ಸೆಟ್ ಎಲ್ಲ ಕಾನ್ಸೆಪ್ಟ್ ಎಲ್ಲ ಸ್ವಾಮಿ ಅವ್ರದ್ದೇನೆ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ರು ಸ್ವಾಮಿ ಅವರು ಇದನ್ನ. ಅದ್ರ ಜೊತೆಗೆ ನಮ್ಮ ಹೊಸಮನೆ ಮೂರ್ತಿ ಅವರು ಸೆಟ್ನ ಈ ಚಿಕ್ಕದಾಗಿದ್ರು ಚೊಕ್ಕಟ್ಟಾಗಿದ್ರು ನೋಡೋಕ್ಕೆ ತುಂಬಾ ಗ್ರ್ಯಾಂಡಿಶ್ ಆಗಿ ಕಾಣ್ತಾ ಇತ್ತು. ಅದಕ್ಕೆಲ್ಲ ಅವರೇ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮು ನಮ್ಮ ಬಾಬು ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಅದಕ್ಕೆ ಆಮೇಲೆ ಮುಖ್ಯವಾಗಿ ನಮ್ಮ ಲಿರಿಕ್ ರೈಟ್ರು, ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಆಮೇಲೆ ಸಿಂಗರ್. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ಈ ಸಾಂಗ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಶರಣ್ ಸರ್ ಅಷ್ಟೇನೆ, ಎಲ್ಲರೂ ಚೆನ್ನಾಗಿ ಮೂಡ್ ಬಂದಿದೆ. ಮೇಯ್ನ್ ಆಗಿ ನಮ್ಮ ಹೀರೋಯಿನ್ ಕ್ಲಾಸಲ್ಲಿ ಬಂದ್ಬಿಟ್ಟು ಹೀರೋ ಸಿಕ್ಕಾಪಟ್ಟೆ ಮಿಸ್ತಾ ಇದ್ರು ಕ್ಲಾಸಲ್ಲಿ, ಅಂದ್ರೆ ಹೆವಿ ಪ್ರಾಕ್ಟೀಸ್, ಫುಲ್ ಎನರ್ಜಿ ಕೊಟ್ಟು ಮಾಡ್ತಾ ಇದ್ರು. ಹೀರೋಯಿನ್ ಅಲ್ಲಿ ರಚನೆ ಮಾಡಿ ಬಂದು ಸುಮ್ಮನೆ ಅಯ್ಯೋ ನನ್ಗೆ ಇದಾಗತ್ತಾ, ಇದು ಮಾಡ್ತೀನಾ ಅಂತ ಇದ್ರು. ಬಟ್ ಆಮೇಲೆ ಸೆಟ್ಟೆ ಬಂದು ನೋಡಿದ್ರೆ ಅವ್ರು ಹುಲಿ ಆಗ್ಬಿಟ್ಟಿದ್ದಾರೆ ಅಲ್ಲಿ ಅವ್ರದೇ ಮಿಂಚಿಂಗ್ ಅಲ್ಲಿ ನೋಡಕ್ಕೆ ಸ್ಪಾರ್ಕ್ ಅಲ್ಲಿ ಕೊಟ್ರು. ಅವರು ಕರೆಕ್ಟಾಗಿ ಸ್ಪಾರ್ಕ್ ಅಲ್ಲಿ ಕೊಟ್ರು. ನಾನು ಏನು ಹಿಂಗೆ ನೋಡ್ತಾ ಇದ್ದೀನಿ, ನಾನು ಕ್ಲಾಸಲ್ಲಿ ನೋಡಿದ್ರೆ ಮಾಸ್ಟರ್ ನನ್ಗೆ ಬರುತ್ತಾ ಮಾಸ್ಟರ್, ಇದು ಆಗತ್ತಾ ಮಾಸ್ಟರ್ ನೋಡಿ ಮಾಸ್ಟರ್ ಅಂತೆಲ್ಲ ಹೇಳೋರು. ಆಮೇಲೆ ನೋಡಿದ್ರೆ ಅಲ್ಲಿ ಸ್ಪಾಟ್ ಅಲ್ಲಿ ಬಂದು ನೋಡಿದ್ರೆ ಇವ್ರಿಬ್ರು ಅಷ್ಟು ಚೆನ್ನಾಗಿ ಕೆಮಿಸ್ಟ್ರಿ ವರ್ಕೌಟ್ ಆಯ್ತು. ಯಾಕಂದ್ರೆ ಫೇಮಸ್ ಹೆಂಗೆ ನಾವು ನಿಜವಾಗ್ಲು ಚೆನ್ನಾಗಿ ಅವರಿಬ್ರು ನನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು. ನಮ್ಗೆ 20 ವರ್ಷದ ಜರ್ನಿಯಲ್ಲಿ ನಮ್ಗೆ ಈಗ ನಮಗೆ ಆ ಸ್ಕೋಪ್ ಸಿಗ್ತಾ ಇದೆ. ಯಾಕಂದ್ರೆ ಡ್ಯಾನ್ಸ್ ಅನ್ನೋದನ್ನ ತುಂಬಾ ಮರ್ತು ಬಿಟ್ಟಿದ್ವಿ ನಾವು. ಅಂದ್ರೆ ಆ ಥರ ಮಾಡೋರು ಬೇಕಾಗಿತ್ತು ನಮಗೆ. ಆ ಥರ ನಮ್ಮ ಹೀರೋ ಸೂಪರ್ ಆಗಿ ಕಾಣ್ತಾರೆ, ಮುದ್ದಾಗಿ. ನಮ್ಮ ಹೀರೋಯಿನ್ ಅಷ್ಟೇ. ಈ ಸಾಂಗ್ ಎಲ್ಲ ಡ್ಯಾನ್ಸರ್ಸ್, ನಮ್ಮ ಡ್ಯಾನ್ಸರ್ಸು, ನನ್ನ ಅಸಿಸ್ಟೆಂಟ್ಸು ಎಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆಮೇಲೆ ಟೋಟಲ್ ಟೀಮ್, ದಯವಿಟ್ಟು ಯಾರೇ ಹೆಸರು ಮಾಡ್ತಿದ್ರೆ ಕ್ಷಮಿಸಿ, ಎಲ್ಲರೂ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಎಡಿಟರ್ ಆಗಿರ್ಬೋದು, ಯಾಕಂದ್ರೆ ಎಡಿಟರು ಮೇನ್ ಇಂಪಾರ್ಟೆಂಟ್ ಸಾಂಗಿಗೆ. ಅವರು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನನಗೆ ಇದರಲ್ಲಿ. ಜೊತೆಗೆ ಇವ್ರ ಜೊತೆಗೆಲ್ಲ ನೀನು ಸಾಂಗ್ ಸ್ಟೆಪ್ಸ್ ಹಾಕ್ಸ್ತೀನಿ, ಆಮೇಲೆ ರೀಲ್ಸ್ ಮಾಡಿ ಹಾಕ್ಸ್ತೀನಿ. ನಮ್ಮ ಪ್ರೇಮ್ ಸಾರು ಅವ್ರ ಜೊತೆಗೆ ಒಳ್ಳೆ ಹಿಟ್ ಸಾಂಗ್ಸ್ಗಳು ಮಾಡಿದೀವಿ. ಎಲ್ಲ ಇಟ್ಟಿರೋರು ಇದಾರೆ ಇಲ್ಲಿ. ಇದು ದೊಡ್ಡ ಹಿಟ್ ಆಗ್ಲಿ, ಚೆನ್ನಾಗಾಗ್ಲಿ, ಸ್ಪಾರ್ಕ್ ದೊಡ್ಡ ಸ್ಪಾರ್ಕ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಮುರಳಿ ಮಾಸ್ಟರ್. ಬಂದಿದೆ, ನಾನು ನೋಡಿದ್ದೀನಿ ಎಡಿಟೆಡ್ ವರ್ಷನ್ನು, ಅದಾದ್ಮೇಲೆ ಫೈನಲ್ ವರ್ಷನ್ ಕೂಡ ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಅವ್ರು ಏನು ಕತೆ ಹೇಳಿದ್ರು ಆ ಕತೆನ ಅದು ಹೇಳಿದ್ದಕ್ಕಿಂತ ಚೆನ್ನಾಗಿ ದಾಟಿಸಿದ್ದಾರೆ. ಮತ್ತೆ ಈ ಸಿನಿಮಾದಲ್ಲಿ ನನ್ನ ಕೆಲಸಕ್ಕೂ ತುಂಬ ಸ್ಕೋಪ್ ಇತ್ತು. ಬೇರೆ ಬೇರೆ ವೇರಿಯೇಷನ್ಸ್ ಇರೋದ್ರಿಂದ, ಕಾಮಿಡಿ ಇರೋದ್ರಿಂದ, ಆ್ಯಕ್ಷನ್ ಇರೋದ್ರಿಂದ, ಮತ್ತು ಎಮೋಷನ್ಸು, ಸೆಂಟಿಮೆಂಟ್ ಎಲ್ಲ ಇರೋದ್ರಿಂದ. ಸೊ ಹಂಗಾಗಿ ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ. ಸ್ನೇಹಿತರು ತುಂಬ ವರ್ಷದಿಂದ ಪರಿಚಯ ಆದರೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ. ಥ್ಯಾಂಕ್ ಯು ರಘು ಸರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಸೊ ಹೂ ಇಸ್ ಫಸ್ಟ್?
ಮೇಡಮ್ ಗರಿಮಾ ಅವರೇ. ಸೊ ಸಾಂಗ್ ನೋಡಿದ್ವಿ, ಸ್ಪಾರ್ಕ್ ತುಂಬಾನೇ ಸ್ಪಾರ್ಕ್ ಕ್ರಿಯೇಟ್ ಮಾಡ್ತಾ ಇದೆ. ವಾಟ್ ವುಡ್ ಯು ಲೈಕ್ ಟು ಸೇ ಮೇಡಮ್? Thank you very much. Sorry. It looks like I'm very excited. Thank you everyone that you all are here to inaugurate the first song of my movie Spark, Shakalaka Boom Boom. And I'm very happy that song came out so good, and our effort of 1 year is here in front of you. Thank you very much to Mahantesha, and thank you very much to you and the entire team, especially to my cameraman. Where is he? Okay, Swami. He's in the back. I was thinking he's here somewhere. And my cast, Niranjan, Rachana, Prem sir, my really hero. He calls me my lord. For you will be knowing why later. And other people, I can't read everyone. Huh? Okay. And thank you very much to my other people of my team, like Vishwas, Shubham, my dear husband Avinash, who spoke so much about me, and my dear daughter Ankita, her husband Sanat, and my dear grandson. I have a grandson also, 8-year-old, whose song will be there in the movie in the beginning, Avir. And my friend Mr. Lahari, without your help it was not possible, so thank you very much. And Mr. Naidu, I'm really happy that you are here. And my friend Mrs. Naidu, thank you very much that you are here to cheer me up. And other people, Reena ji, welcome to the. I'm really, I can't. So thank you everyone, and I'm very excited that you all are here, and my first song is here, and my effort, what I have done, is in front of you. Thank you. Thank you so much for giving. ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೂ ಮತ್ತು ನಮಸ್ಕಾರ. ನನ್ನ ಫ್ಯಾಮಿಲಿಗೂ ಮತ್ತು ಇಲ್ಲಿ ಬಂದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಇದು 1 year ಜರ್ನಿ. ಸೊ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 25ಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ವಿ. ಸೊ ಈ 1 year ಸಾಕಷ್ಟು ಅಂದರೆ ಪ್ರೊಡ್ಯೂಸರ್ ಹುಡುಕೋದಿರ್ಬೋದು, ಕತೆ ಮಾಡಿ, ನಿರ್ಮಾಪಕರ ಭೇಟಿ, ಆಮೇಲೆ ಇಡೀ ನನ್ನ ತಂಡ, ಪ್ರತಿಯೊಬ್ಬರ ಸಪೋರ್ಟು ತುಂಬ ಮೆಮೊರೇಬಲ್ ಆಗಿದೆ. ಸೊ ನಾನು ಏನು ಸಿನಿಮಾ ಅಂದ್ಕೊಂಡು ಕತೆ ಬರುತ್ತೆ, ಅದನ್ನು ತರಕ್ಕೆ ಎಲ್ಲ ಥರದ ಪ್ರಯತ್ನಗಳು ಮಾಡಿದ್ದೀನಿ. ಸೊ ಸೆಪ್ಟೆಂಬರ್ 25 ನಿಮ್ಮ ಮುಂದೆ ಬರ್ತೀವಿ, ನೀವು ನೋಡಿ ಆಶೀರ್ವಾದ ಮಾಡಬೇಕು. ಈಗ ಸಾಂಗ್ ಬಗ್ಗೆ ಹೇಳೋದಾದರೆ, ಪ್ರತಿಯೊಬ್ಬ ನಿರ್ದೇಶಕನಿಗೆ ಒಂದು ಆಸೆ ಇರುತ್ತೆ, ಅಂದರೆ ಈ ಥರ ಸಾಂಗ್ ಇರಬೇಕು ಅನ್ನೋದೊಂದು ತುಂಬ ಸಲ ಇಷ್ಟಪಟ್ಟು ಅಂದ್ಕೊಂಡಿರ್ತೀವಿ. ಕತೆ ಬರೀಬೇಕಾದ್ರೆ ಬರೆದಿರ್ತೀವಿ. ನನಗೆ ಈ ಥರದ ಸಾಂಗ್ಗಳು ತುಂಬ ಇಷ್ಟ. ಸೊ ಅಂದ್ಕೊಂಡು ಕತೆ ಬರೀಬೇಕಾದ್ರೆ ತುಂಬ ಎಲ್ಲರೂ ನಮ್ಮ ಇಡೀ ಟೆಕ್ನಿಕಲ್ ಟೀಮು ಇವತ್ತಿರೋ ಸಿಚುವೇಶನ್ಗೆ ಸಾಂಗ್ ಬೇಕಾ ಬೇಡ ಅನ್ನೋ ಕನ್ಫ್ಯೂಷನ್ಸ್ ಇದೀವಿ ಎಲ್ಲರೂ ನಾವು. ಅಂದರೆ ರೈಟರ್ ಟೀಮ್ಗಳು ಎಲ್ಲ ನಮ್ಮ ಟೆಕ್ನಿಷಿಯನ್ ಬೇಕಾ ಬೇಡ ಕೊನೆಗೆ ಎಲ್ಲರೂ ಪಾಪ ಓಕೆ ರೈಟರ್ಗೋಸ್ಕರ ಬಿಟ್ಬಿಡೋಣ ಬಿಡೋ ಅನ್ನೋ ಥರನೇ ಆ ಥರ ಆಗಿ ಈ ಸಾಂಗ್ ಸ್ಟಾರ್ಟ್ ಆಗಿದ್ದು. ಸೊ ಕೊನೆಗೆ ಫೈಟ್ ಮಾಡಿ ಈ ಸಾಂಗ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಚಿನ್ ಬಸೂರ್ ಅವರು ನಾನು ಫಸ್ಟ್ ಮೋಸ್ಟ್ಲಿ ಕತೆ ಹೇಳಿದಾಗ ಅವ್ರಿಗೆ ಇದೇ ಸಾಂಗ್ ಹೇಳಿದ ಅನ್ಸುತ್ತೆ. ನಾನು ಈ ಥರ ಒಂದು ಸಾಂಗ್ ಬೇಕಂತ ಹೇಳಿದಾಗ ತುಂಬ ಅದ್ಭುತವಾಗಿ ನಾನು ಏನು ಅಂದ್ಕೊಂಡೆ ಆ ಥರದ್ದು ಒಂದು ಸಾಂಗ್ ಕೊಟ್ಟಿದ್ರಿ. ಧನ್ಯವಾದಗಳು. ಸೊ ಈ ಪ್ರಮೋದ್ ಮರುವಂತರು ಸೂಪರಾಗಿ ಬರ್ಕೊಟ್ಟಿದ್ರಿ. ಸೊ ಈ ಸಾಂಗ್ನ ಮಾಡ್ಬೇಕಾದ್ರೆ ತುಂಬ ಡಿಸ್ಕಷನ್ಸ್ ಆಯಿತು, ಯಾವ ಥರದ್ದು ಮಾಡೋದು, ಏನು ಮಾಡೋದು, ಹೆಂಗೆ ಬೆಸ್ಟ್ ಮಾಡೋದು ಅನ್ನೋದು. ತುಂಬ ಎಕ್ಸ್ಪೆನ್ಸಿವ್ ಸಾಂಗ್ ಇದು, ಅಷ್ಟು ಈಸಿ ಅಲ್ಲ ಸಾಂಗ್ ಮಾಡೋದು. ಅಂದರೆ ಈ ಈ ಥರದ ಸಿನಿಮಾಗಳಿಗೆ ಮಾಡೋದು ಅಷ್ಟು ಈಸಿ ಅಲ್ಲ. ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ ಯು ಮ್ಯಾಮ್. ಸೊ ನಾನು ಕೇಳಿದ ಎಲ್ಲವನ್ನೂ ಕೊಟ್ಟಿದ್ದಾರೆ. ಸೊ ಸಾಂಗ್ ಮಾಡ್ಬೇಕಾದ್ರೆ ನಮಗೆ ದೊಡ್ಡ ಸಪೋರ್ಟ್ ಯಾರಪ್ಪ ಅಂದರೆ ಈ ಥರ ಒಂದು ಬಜೆಟಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು. ನನಗೆ ಇಡೀ ಸಿನಿಮಾಗೆ ತುಂಬ ಸಪೋರ್ಟಿವ್ ಆಗಿರೋದಂದರೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ. ಬರೀ ಅಂದರೆ ಸಾಂಗ್ ಅಂತಲ್ಲ, ಇಡೀ ನನ್ನ ಸಿನಿಮಾ ಜರ್ನಿಯಲ್ಲೇ ನಾನು ಆದಷ್ಟು ಬೇಗ ಡೈರೆಕ್ಟರ್ ಆಗ್ಬೇಕಂತ ಆಸೆ ಪಡ್ತಾರಂಥ ಒನ್ ಆಫ್ ದ ಟೆಕ್ನಿಷಿಯನ್. ಸೊ ಎಲ್ಲ ರೀತಿ ಸಪೋರ್ಟ್ ಮಾಡಿದ್ದಾರೆ.
ಥ್ಯಾಂಕ್ ಯು ಸ್ವಾಮಿ. ಸೆಕೆಂಡ್ ನಮ್ಮ ಮಧು, ಒನ್ ಆಫ್ ದ ಫ್ರೆಂಡ್. ಸೊ ಎಲ್ಲರೂ ಅಂದರೆ ಪ್ರತಿ ಕ್ಷಣ ನಾನು ಫಸ್ಟ್ ಏನು ಹೇಳಿದ್ರು ಅವ್ರಿಗೆ ಹೇಳೋದು, ಆದರೆ ಈಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಏನು ಬೇಕಂದ್ರೆ ಫಸ್ಟ್ ಅವ್ರಿಗೆ ಹೇಳೋದು, ಅವನು ರಿಪ್ಲೈ ತೊಗೊಂಡು ಮುಂದೆ ಹೋಗೋದನ್ನು. ಥ್ಯಾಂಕ್ ಯು ಮಧು ಎಲ್ಲ ರೀತಿ ಸಪೋರ್ಟ್ಗೆ. ಅದಾದಮೇಲೆ ಈ ಸಾಂಗಿಗೆ ಇನ್ನೊಬ್ಬರು ಮುಖ್ಯ ಅಂದರೆ ನಮ್ಮ ಕಾಸ್ಟ್ಯೂಮ್ ಬಾಬಣ್ಣ, ತುಂಬ ಅದ್ಭುತವಾದ ಕಾಸ್ಟ್ಯೂಮ್ ಮಾಡಿಕೊಟ್ಟಿದ್ದಾರೆ. ಅವರು ತುಂಬ ವರ್ಷಗಳ ಜರ್ನಿ ಇದೆ ಅವ್ರಿಗೆ. ಸ್ಟಿಲ್ ಪ್ರತಿಯೊಂದನ್ನು ಹುಡುಕಿ ನಮ್ಗೆ ಏನು ಬೇಕು ಅನ್ನೋದನ್ನು ಕೇಳಿ ನನಗೆ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮೋಸ್ಟ್ಲಿ ಅದು ನೀವು ನೋಡಿದ್ರಿ, ಈಗ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಕಾಸ್ಟ್ಯೂಮ್ಸು. ಅದಾದಮೇಲೆ ಯಾರ ಹತ್ರ ಮಾಡಿಸೋದು ಸಾಂಗ್ನ, ಯಾರು ಮಾಡಿದ್ರೆ ಬೆಸ್ಟು ಅಂದಾಗ ನಾನು ಮುರಳಿ ಸರ್ ತುಂಬ ಅಸಿಸ್ಟೆಂಟ್ ಆಗಿದ್ದ ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ಸಿನಿಮಾ ಬೇರೆ ಸಿನಿಮಾಗಳು ಮಾಡಿದಾಗ. ಮುರಳಿ ಸರ್ ಹತ್ರ ಹೋಗ್ಬಿಟ್ಟು ನಾನು ಸರ್ ಇದು ನಿನ್ನ ಬಜೆಟ್ ಇರೋದಿಷ್ಟು, ಈ ಥರ ಒಂದು ಸಾಂಗ್ ಬೇಕು, ಏನು ಮಾಡ್ತಾರೆ ಗೊತ್ತಿಲ್ಲ, ಹಿಂಗೆ ಇದೇ ಫಸ್ಟ್ ಹೇಳಿದ್ದೆ ನಾನು ಅವ್ರಿಗೆ. ಅವರು ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಈಗ ಸಿನಿಮಾ ಬಗ್ಗೆ ಬರೋದಾದ್ರೆ, ಇಡೀ ಸಿನಿಮಾ ಜರ್ನಿಯಲ್ಲಿ ನಾನು ತುಂಬ ಸಪೋರ್ಟಿವ್ ಆಗಿರೋದು. ಫಸ್ಟ್ ಕತೆ ಹೇಳಿದ ತಕ್ಷಣ ಈ ಸಿನಿಮಾ ಹಿಟ್ಟಾಗುತ್ತೆ ಅಂತ ಹೇಳಿದ್ರು ಮೊದಲೇ ವ್ಯಕ್ತಿ ಪ್ರೇಮ್ ಸರ್. ಥ್ಯಾಂಕ್ ಯು ಸರ್. ಈಗ ನೆಗೆಟಿವ್ ರೋಲ್ ಮಾಡೋದಂದ್ರೆ ಅಷ್ಟು ಈಸಿ ಅಲ್ಲ ಇವತ್ತು. ಅದು ತುಂಬ ಲವ್ಲಿ ಸ್ಟಾರ್ ಅಂತ ಹೆಸರು ತಗೊಂಡು ಈಗಲೂ ಅದೇ ಥರದ ನೋಡೋಕೆ ಹಂಗೆ ಇದ್ದಾರೆ, ಅದೇ ಥರ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಹೋದ ತಕ್ಷಣ ಹೇಳಿದಾಗ ಅವರು ಫಸ್ಟ್ ಕತೆ ಕೇಳಿದ ತಕ್ಷಣ ನಾನು ಹೇಳಿದ ಮಾತೆ ಸರ್ ಈ ಸಿನಿಮಾ ಹಿಟ್ಟಾಗುತ್ತೆ ಸರ್. ಥ್ಯಾಂಕ್ ಯು ಸರ್. ಅದೇ ನಿಮ್ಮ ಕಾನ್ಫಿಡೆಂಟ್ ಕೊಟ್ಟಿರೋದು. ಎಲ್ಲ ರೀತಿ ಸಪೋರ್ಟ್ ಮಾಡಿಕೊಟ್ಟಿದ್ದೀರಾ, ಧನ್ಯವಾದಗಳು. ಮೇ ಬಿ ಇನ್ನು ಮುಂದೆ ಟ್ರೈಲರ್ ನಿಮ್ಗೆ ಗೊತ್ತಾಗುತ್ತೆ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ನಿಮ್ಮ ಬಗ್ಗೆ. ನೆಕ್ಸ್ಟ್ ನಮ್ಮ ಹೀರೋ ನಿರಂಜನ್, ಹ್ಯಾಂಡ್ಸಮ್ ಆಗಿ ಗೊತ್ತಿದ್ದಾರೆ, ಎಲ್ಲ ನೋಡೋಕೆ ಚೆನ್ನಾಗಿ ಕಾಣ್ತಾರೆ, ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾರೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟು ಒಬ್ಬ ಡೈರೆಕ್ಟರ್ಗೆ, ಹೊಸ ಡೈರೆಕ್ಟರ್ಗೆ ಸಪೋರ್ಟ್ ಹೇಗೆ ಬೇಕಾಗಿತ್ತು ಅಂದರೆ ಎನಿ ಟೈಮ್ ಏನು ಕರೆದು ಸರ್ ನಾನು ಮಾಡ್ತೀನಿ ಅನ್ನೋದು ಬೇಕು. ಅಂದರೆ ನಾವು ಎಷ್ಟು ದಿನ ಶೂಟ್ ಮಾಡ್ತೀವಿ, ಒಂದು ದಿನದಲ್ಲಿ 3 ಸೀನ್ ಶೂಟ್ ಮಾಡಿದ್ದೀನಿ, 16 ಪೇಜ್ ಡೈಲಾಗೆಲ್ಲ ಕೊಟ್ಟಿದ್ದೀನಿ. ಸೊ ಎಲ್ಲವನ್ನು ಸಹಿಸ್ಕೊಂಡು ನಾನು ಕೇಳಿದಾಗ ಮಾಡಿಕೊಟ್ಟಿದ್ದಾರೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಸರ್, ತುಂಬ ಚೆನ್ನಾಗಿ ಮಾಡಿದಿರ, ಎಲ್ಲರೂ ಇಷ್ಟ ಆಗ್ತದೆ ಅನ್ಕೊಂಡು. ನೆಕ್ಸ್ಟ್ ನಮ್ಮ ಕ್ವೀನ್ ರಚನಾ ಇಂದ್ರ ಅವರು ತುಂಬ ಅದ್ಭುತವಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದೆ ಸಾಂಗಲ್ಲಿ ಅದಕ್ಕೆ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು, ನಿಮ್ಗೆ ಒಳ್ಳೆಯದಾಗಲಿ. ಸೊ ನಮ್ಮ ನಿರೂಪಕರಾಗಿ ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್. ಇಲ್ಲಿ ಬಂದ ಎಲ್ಲರಿಗೂ ಧನ್ಯವಾದಗಳು. ನರೇಶ್ ಸರ್, ಚಲಪತಿ ಸರ್, ಮಾಸ್ಟರ್ ಗಣೇಶ್ ಸರ್, ಎಲ್ರಿಗೂ ಧನ್ಯವಾದಗಳು ಬಂದಿರೋಕ್ಕೆ. ಥ್ಯಾಂಕ್ ಯು. ಸೆಪ್ಟೆಂಬರ್ 25ಕ್ಕೆ ನಿಮ್ಮ ಮುಂದೆ ಬರ್ತೀವಿ. ದಯವಿಟ್ಟು ಸಿನಿಮಾ ನೋಡಿ ಆಶೀರ್ವದಿಸಿ. ನೀವು ಅಷ್ಟೇ ನನಗೆ ಕೇಳೋದು. ಥ್ಯಾಂಕ್ ಯು. ಥ್ಯಾಂಕ್ ಯು ನಿರ್ದೇಶಕರೇ ಮಹಾಂತೇಶ್ ಸರ್. ಥ್ಯಾಂಕ್ ಯು. ಅನಿಸ್ತು ತಮಗೆ ನಿಮ್ಮ ಕೆಲಸನ ತೆರೆ ಮೇಲೆ ನೋಡಿದ್ದು. ಎಲ್ರಿಗೂ ನಮಸ್ಕಾರ. ಈ ಸಾಂಗ್ ತುಂಬ ಸ್ಪೆಷಲ್ ನನಗೆ, ಯಾಕಂದರೆ ತುಂಬ ವರ್ಷ ಆಯಿತು ಇಂಡಸ್ಟ್ರಿಗೆ ಕೆಲಸ ಮಾಡಿ. ಸೊ ನನ್ನದೇ ಆದ ಏನೋ ಒಂದು ಟ್ಯಾಲೆಂಟ್ನ ಹೊರಗಾಕೋದಕ್ಕೊಂದು ಒಳ್ಳೆ ಅವಕಾಶ ಇದು. ಸೊ ಈ ಥರ ಸಾಂಗ್ ಬೇಕಂದವಾಗ ಇನ್ನೂ ಅದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕಂತ ಒಂದಿಷ್ಟು ರಿಸರ್ಚ್ ಮಾಡಿದ್ದೀವಿ. ಸೊ ಟ್ಯೂನ್ ಫಸ್ಟ್ ಪಲ್ಲವಿ ಆದಮೇಲೆ ಡೈರೆಕ್ಟರ್ ಕಳಿಸಿ ಓಕೆ ಅಂದರೆ ಅವ್ರು ಫಸ್ಟಿಗೆ ಓಕೆ ಅಂದರೆ, ಆಮೇಲೆ ಪ್ರಮೋದಿಗೆ ಕಳಿಸಿ ಫಸ್ಟ್ ಪಲ್ಲವಿ ಓಕೆ ಆದಮೇಲೆ ಲಿರಿಕ್ ವೈಸ್ ಫಸ್ಟ್ ಕನ್ನಡದಲ್ಲೇ ಇತ್ತು, ಆಮೇಲೆ ಅದನ್ನು ಉತ್ತರ ಕರ್ನಾಟಕಕ್ಕೆ ಕನ್ವರ್ಟ್ ಮಾಡಿ ಅದನ್ನು ಅದಾದ್ಮೇಲೆ ಚರಣ ಮಾಡಿದ್ವಿ. ಸೊ ಫುಲ್ ಸಾಂಗ್ ಆದಮೇಲೆ ಅದು ಇದನ್ನ ಹೆಂಗೆ ಶೂಟ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇತ್ತು. ಸೊ ಆಮೇಲೆ ಮುರಳಿ ಮಾಸ್ಟರ್ ಅಂತ ಗೊತ್ತಾದ್ಮೇಲೆ ಅದು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ ಅಂತ ಗೊತ್ತಾಯಿತು. ಆಮೇಲೆ ಅವರು ವಿಜುವಲ್ ಎಲ್ಲ ಶೂಟ್ ಮಾಡಿ ಬಂದಮೇಲೆ ತೋರಿಸಿದ್ರು ಸ್ಟುಡಿಯೋದಲ್ಲಿ. ನಿರಂಜನ್ ಅವರು ಅದ್ಭುತ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ವರ್ಷ ಆಯಿತು ಸಿನಿಮಾಗಳಲ್ಲಿ ಡ್ಯಾನ್ಸ್ ಕಮ್ಮಿ ಆಗ್ತಾ ಇದೆ. ಸೊ ತುಂಬ ವರ್ಷ ಆಯ್ತು, ಅಂದರೆ ಅಪ್ಪು ಸರ್ ಅವಾಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದು, ಅದನ್ನೆಲ್ಲ ನೋಡಿ ಮಿಸ್ ಮಾಡ್ಕೊತಿದ್ವಿ. ಸೊ ಅದನ್ನ ಇವಾಗ ತೆರೆ ಮೇಲೆ ನೋಡಿದವಾಗ ಬಹಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸಂಗೀತ ರವೀಂದ್ರನಾಥ್, ಥ್ಯಾಂಕ್ ಯು. ನನ್ನ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡಕ್ಷನ್ ಗರಿಮಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮ್ಯೂಸಿಕ್ ಡೈರೆಕ್ಟ್ರೆ ಪ್ರಶ್ನೆ. 4 ಸಾಂಗ್ ಇದೆ, ಆಮೇಲೆ 2 ಬಿಟ್ ಸಾಂಗ್ ಬರುತ್ತೆ. ಪ್ರೇಮ್ ಸರ್ಗೆ ಒಂದು ಸಾಂಗ್ ಇದೆ, ಸ್ಪೆಷಲ್ ಸಾಂಗ್ ಇದೆ. ಆಮೇಲೆ ಹೀರೋಗೂ ಒಂದು ಸಾಂಗ್ ಇದೆ, ಅದರ ಬಿಟ್ ಸಾಂಗ್ ಥರ ಬರುತ್ತೆ. 4 ಸಾಂಗು
ಒಂದು ಈ ಸಾಂಗು, ಆಮೇಲೆ ಇನ್ನೊಂದು ಮೆಲೋಡಿ ಸಾಂಗ್ ಇದೆ, ಡ್ಯೂಯೆಟ್ ಸಾಂಗ್. ಅದೇ ಬಿಟ್ ಸಾಂಗ್ಸ್ ಎಲ್ಲ ಸೇರಿ 4. ಹೌದು, ನಾನು ಬಿಟ್ಕೊಡಲ್ಲ, ರೀ ರೆಕಾರ್ಡಿಂಗ್ ಬಿಟ್ಕೊಡಲ್ಲ. ಎಸ್. ಹಾಂ, ಎಲ್ಲಿ? ಬಸರೂರ? ಹಾಂ, ಅಲ್ಲೂ ಮಾಡಿದ್ದೀನಿ. ನನಗೆ ಎಲ್ಲಿ ಸಿಸ್ಟಮ್ ಹಾಕಿಕೊಟ್ರು ನಾನು ಅಲ್ಲಿ ವರ್ಕ್ ಮಾಡ್ತೀನಿ. ಅಲ್ಲೂ ಮಾಡಿದ್ದೀನಿ, ಇಲ್ಲೂ ವರ್ಕ್ ಮಾಡಿದ್ದೀನಿ. ಥ್ಯಾಂಕ್ ಯು ಸಂಗೀತ ನಿರ್ದೇಶಕರೇ, ಆಲ್ ದ ವೆರಿ ಬೆಸ್ಟ್. ಪ್ರಮೋದ್ ಮರ. ಎಲ್ಲಿಗೂ ನಮಸ್ಕಾರ. ಸ್ಪಾರ್ಕ್ ಮೊದಲನೇದಾಗಿ ಕನ್ನಡಿಗರು ಅಲ್ಲದೇ ಇದ್ರೂ ಕೂಡ ಕನ್ನಡ ಸಿನಿಮಾ ಮಾಡಬೇಕು ಅನ್ನೋ ಒಂದು ಸ್ಪಾರ್ಕ್ ನಿಮ್ಮಲ್ಲಿ ಬಂದಿದ್ದಕ್ಕೆ ನಿರ್ಮಾಪಕರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೇಳಿದಂಗೆ ಮೇಡಮ್ ಒಂದು ಸ್ಪಾರ್ಕ್ ಅವರು, ಸೆಟ್ಟಲ್ಲಿ ಆಗಲಿ ಸ್ಟುಡಿಯೋದಲ್ಲಾಗಲಿ ಎಲ್ಲ ಕಡೆ ಒಂದು ಎನರ್ಜಿಯನ್ನು ಪಾಸ್ ಮಾಡುವಂಥ ಒಬ್ಬರು ಸ್ಪಾರ್ಕ್ ಅವರು. ಸೊ ಇನ್ನು ಈ ಸಿನಿಮಾದ ಆಲ್ಬಮ್ಗೆ ಹೇಳೋದಾದರೆ, ನಾನು ಕನ್ನಡದಲ್ಲಿ 3 ಹಾಡುಗಳನ್ನು ಬರೆದಿದ್ದೀನಿ. ಇನ್ನೊಂದು ವಿಶೇಷ ಅಂದರೆ ಹಿಂದಿಯ ಎಲ್ಲ ಹಾಡುಗಳನ್ನು ಬರೆದಿದ್ದೀನಿ. ಸೊ SSLC ತನಕ ಹಿಂದಿ ಓದಿದ್ದನ್ನು ಸ್ವಲ್ಪ ಇಲ್ಲಿ ಬಳಕೆ ಮಾಡಿಕೊಂಡೆ ಅಂತ ಹೇಳ್ಬೋದು. ಶಕಲಕ ಬೂಮ್ ಬೂಮ್, ಅದೇ ನನಗೆ ಕಂಪೋಸಿಂಗ್ ಬಂದಾಗ ಈ ಶಕಲಕ ಬೂಮ್ ಬೂಮ್ ಅಂದರೆ ನೀವೆಲ್ಲ ಕೇಳಿರ್ತೀರ, 90s ಕಿಡ್ಸ್ ಎಲ್ಲ ಒಂದು ಸೀರಿಯಲ್ ಬರ್ತಿತ್ತು ಮುಂಚೆ. ಮ್ಯಾಜಿಕ್ ಮಾಡಬೇಕಾದ್ರೆ ಎಲ್ಲ ಶಕಲಕ ಬೂಮ್ ಬೂಮ್ ಅಂತ ಸೌಂಡ್ ಮಾಡ್ತಿರ್ತಾರೆ. ಸೊ ಈ ಟ್ಯೂನ್ ಬಂದಾಗ ನನಗೆ ಫಸ್ಟ್ ಟೈಮ್ ನನಗೆ ಡೈರೆಕ್ಟರ್ ಕೇಳಿಸಿದಾಗ, ಫಸ್ಟ್ ಟೈಮ್ ನಾವು ಟ್ಯೂನ್ ಕೇಳ್ತೀವಲ್ಲ, ಫಸ್ಟ್ ಟೈಮ್ ಕೇಳಿದಾಗಲೇ ನನಗೆ ಫಸ್ಟ್ ಲೈನ್ಗೆ ಶಕಲಕ ಬೂಮ್ ಬೂಮ್ ಅಂತ ಕೂರ್ತು. ಸೊ ಮೇ ಬಿ ಆದರೆ ಆ ಮ್ಯಾಜಿಕ್ ಇದೆಯಲ್ಲ, ಆ ಟ್ಯೂನಿಂದ ಮ್ಯಾಜಿಕ್ ಲಿರಿಕ್ಕನ್ನು ಒಂದು ಎಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಆ ಮ್ಯಾಜಿಕ್ ಅಲ್ಲೇ ಸ್ಟಾರ್ಟ್ ಆಯಿತು. ಹಾಗೆ ಅದ್ರ ಜೊತೆ ಉತ್ತರ ಕರ್ನಾಟಕ ಭಾಷೆ ಬಂದಾಗ ನಾನು ತುಂಬ ಇಷ್ಟಪಡುವಂಥ ಭಾಷಾ ಪ್ರಕಾರಗಳಲ್ಲಿ ಒಂದು, ಅದು ಬಂದಾಗ ಇನ್ನೊಂದು ಮ್ಯಾಜಿಕ್ ಆಯಿತು. ಶರಣ್ ಸರ್ ವಾಯ್ಸ್ ಬೀಳ್ತಿದ್ದಂಗೆ ಅದು ಇನ್ನೊಂದು ಮ್ಯಾಜಿಕ್ ಆಯಿತು. ಸಂಗೀತ ಮೇಡಮ್ ವಾಯ್ಸ್ ಬಿದ್ದಾಗ ಇನ್ನೊಂದು ಮ್ಯಾಜಿಕ್ಕು. ಇನ್ನು ಮುರಳಿ ಮಾಸ್ಟರ್ ಕೊರಿಯೋಗ್ರಫಿ ನೀವು ನೋಡಿದ್ರಿ ಅಂದರೆ ನಾವು ಅದ್ರ ಬಗ್ಗೆ ಏನು ಹೇಳೋದೇ ಬೇಡ. ಸೊ ಪ್ರತಿಯೊಂದು ಸ್ಟೆಪ್ ಆಗಿರ್ಬೋದು, ಆ್ಯಂಡ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ನಿಜವಾಗ್ಲೂ ಅವರಿಗೆ ಶ್ಲಾಘನೆ ಹೋಗಲೇಬೇಕು. ಆ್ಯಂಡ್ ಎಡಿಟರ್ ಆಗಿರಬಹುದು, ಆ್ಯಂಡ್ DOP ಸ್ವಾಮಿ ಸರ್ಗೆ, ಆ್ಯಂಡ್ ಅಫ್ಕೋರ್ಸ್ ನಮ್ಮ ಡೈರೆಕ್ಟ್ರು, ಎಲ್ಲಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇಷ್ಟೊಂದು ಅಗೇನ್ ಸರ್ ಡ್ಯಾನ್ಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದೀರಾ. ನಾವು ಸಚಿನ್ ಹೇಳ್ದಂಗೆ ತುಂಬ ಡ್ಯಾನ್ಸ್ ನೋಡೋದಕ್ಕೆ ಸಿಗ್ತಾ ಇಲ್ಲ ಇವಾಗ, ಬಟ್ ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟ್ರಿಗೆ ಥ್ಯಾಂಕ್ ಯು, ಆ್ಯಂಡ್ ಸಚಿನ್ಗೆ ಥ್ಯಾಂಕ್ ಯು, ಮತ್ತು ನಿರ್ಮಾಪಕರಿಗೆ ಎಲ್ಲಿಗೂ ಥ್ಯಾಂಕ್ ಯು ಸೋ ಮಚ್. ಶರಣ್ ಸರ್ಗೆ, ಅವರು ರೆಕಾರ್ಡಿಂಗ್ ಮಾಡುವಾಗ ಅವರೊಂದು ಎನರ್ಜಿನ ತುಂಬ ಕಳಿಸ್ತಾರೆ ಹಾಡಲ್ಲಿ. ಆ ಎನರ್ಜಿ ಯಾವಾಗಲೂ ಕೇಳಿದಾಗೆಲ್ಲ ಪಾಸ್ ಆಗ್ತಿರುತ್ತೆ. ಸೊ ಅವರಿಗೆ ವಿಶೇಷವಾದ ಥ್ಯಾಂಕ್ ಯು. ಥ್ಯಾಂಕ್ ಯು ಪ್ರಮೋದ್ ಸರ್. ಬಹಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಸಚಿನ್ ಸರ್ ಆ್ಯಂಡ್ ಪ್ರಮೋದ್ ಸರ್, ಒಂದು ನಿಮಿಷ ಪ್ಲೀಸ್ ಡೋಂಟ್ ಮೈಂಡ್, ಮಧ್ಯ ಬರ್ತೀರಾ? ಓಕೆ. ಹಾಂ, ಎಸ್. ಹಾಂ, ಓಕೆ. ಬಹಳ ಖುಷಿ ಆಗ್ತಾ ಇದೆ. ಸಚಿನ್ ಸರ್, ಪ್ರಮೋದ್ ಸರ್ ಆಲ್ಮೋಸ್ಟ್ ಎಲ್ಲ ಹೇಳಿಬಿಟ್ರು ದ ಮ್ಯೂಸಿಕ್ ಪಾರ್ಟ್ ಬಗ್ಗೆ. ನಿರಂಜನ್ ಹಾಗೆ ರಚನಾ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಫೈನಲ್ ರೆಕಾರ್ಡಿಂಗಿಗೆ ಹೋದಾಗ ನಾನು ಸಚಿನ್ ಸರ್ಗೆ ಹೇಳ್ತಾ ಇದ್ದೆ, ಸರ್ ಏನು ಸಖತ್ತಾಗಿ ಕಾಣಿಸ್ತಾ ಇದ್ದಾರೆ, ಕಾಸ್ಟ್ಯೂಮ್ಸ್ ಆಗಲಿ, ಅವ್ರ ಡ್ಯಾನ್ಸ್ ಆಗಲಿ, ಅವ್ರ ಕೆಮಿಸ್ಟ್ರಿ ಆಗಲಿ, ಯು ಬೋತ್ ಲುಕ್ ಎಕ್ಸ್ಟ್ರೀಮ್ಲಿ ಗುಡ್ ಟುಗೆದರ್. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಸಿನಿಮಾ ಜರ್ನಿಯಲ್ಲಿ ನಿಮಗೆ ಯಾವ್ಯಾವ ಥರ ಕಥೆ ಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದ ಅದೆಲ್ಲವೂ ಸಿಗಲಿ ನಿಮಗೆ. ಆ್ಯಂಡ್ ಸಚಿನ್ ಸರ್ ಬಗ್ಗೆ ಹೇಳಲೇಬೇಕು. ಹಿ ಈಸ್ ಒನ್ ಆಫ್ ದ ಮೋಸ್ಟ್ ಟ್ಯಾಲೆಂಟೆಡ್ ಆ್ಯಂಡ್ ಮೋಸ್ಟ್ ಪ್ರಾಮಿಸಿಂಗ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ. ಒಂದು ಜೋರ ಚಪ್ಪಾಳೆ ಬರಲೇಬೇಕು ಇದಕ್ಕೆ. ಬಹಳ ರೇರ್, ಎಲ್ಲ ಜಾನ್ರಾದಲ್ಲಿ ಅವ್ರಿಗೆ ಮ್ಯೂಸಿಕಲಿ ನಾಲೆಜ್ ಇದ್ದು ಅದನ್ನ ಎಕ್ಸಿಕ್ಯೂಟ್ ಮಾಡೋ ಅಂತಹ ಟ್ಯಾಲೆಂಟ್ ಇರೋದು ಬಹಳ ರೇರು ನಮ್ಮ ಇಂಡಸ್ಟ್ರಿನಲ್ಲಿ. ಆ್ಯಂಡ್ ಇದನ್ನು ನಿಮ್ಮಲ್ಲಿ ನೋಡೋಕ್ಕೆ ನಂಗೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಪ್ರತಿ ಸಲ ನೀವು ನನಗೆ ಒಂದು ಹಾಡು ಕೊಟ್ಟಾಗ ಅದರಲ್ಲಿ ಏನೋ ಒಂದು ಯುನೀಕ್ನೆಸ್ ಇರುತ್ತೆ. ಆ್ಯಂಡ್ ಐ ಆಲ್ವೇಸ್ ಲುಕ್ ಫಾರ್ವರ್ಡ್ ಟು ಸಿಂಗಿಂಗ್ ಫಾರ್ ಯು. ಸೊ ನಿಮಗೂ ಅಷ್ಟೇ ಸರ್, ನಿಮ್ಮ ಟ್ಯಾಲೆಂಟ್ಗೆ ತಕ್ಕಂಗೆ ನಿಮಗೆ ಪ್ರಾಜೆಕ್ಟ್ ಸಿಗಲಿ. ಎಲ್ಲ ಹಾಡುಗಳು ಬ್ಲಾಕ್ ಬಸ್ಟರ್ ಆಗಲಿ. ಎಲ್ಲ ಬ್ಲಾಕ್ ಬಸ್ಟರ್ ಸಾಂಗ್ಸ್ಗಳಲ್ಲಿ ನಂದು ಒಂದೊಂದು ಅಂತ ಕೇಳ್ಕೊಳ್ತೀನಿ. ಲಾಸ್ಟ್ ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಹೌದು. ಆ್ಯಂಡ್ ಪ್ರೇಮ್ ಸರ್ನ ಯಾವಾಗಲೂ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ನೋಡೋಕ್ಕೆ ತುಂಬ ಚಂದ. ಎವರ್ ಹ್ಯಾಂಡ್ಸಮ್, ಎವರ್ ಗ್ರೀನ್, ಆ್ಯಂಡ್ ವೆರಿ ಈಗರ್ ಟು ಸಿ ಯು ಆಸ್ ವಿಲನ್ ಸರ್. ಸೊ ಆಲ್ ದ ವೆರಿ ಬೆಸ್ಟ್. ಗರಿಮಾಜಿ, ನಿಮ್ಮನ್ನ ಭೇಟಿ ಮಾಡಿ ಖುಷಿ ಆಯಿತು. ಆ್ಯಂಡ್ ಮಹಂತೇಶ್ ಸರ್, ಥ್ಯಾಂಕ್ ಯು ನನಗೆ ಈ ಹಾಡನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಪ್ರಮೋದ್ ಸರ್ ಹಾಡನ್ನ ಹಾಡಕ್ಕೆ ಕಾಯ್ತಾ ಇದ್ದೆ ನಾನು. ಸೊ ನಿಮ್ಮ ಲಿರಿಕ್ಸಲ್ಲಿ ಈ ಹಾಡು ಮೂಡಿ ಬಂದಿರೋದು ತುಂಬ ಖುಷಿ ಆಗ್ತಾಯಿದೆ. ಸದ್ಯದಲ್ಲೇ ಇನ್ನೊಂದು ಕಾಂಬಿನೇಷನಲ್ಲಿ ಒಂದು ಮೆಲಡಿ ಸಿಕ್ಕಿದ್ರೆ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ. ಓಕೆ, ಹಾಗೆ ಕಳಿಸಲ್ಲ.